10 o'clock till 6 o'clock, we couldn't have service. ಮತ್ತು ನಮ್ಮ ಪಟ್ಟಣದ ಮೇಲೆ ಮತ್ತು ಆ ಒಂದು ಅಕಸ್ಮಾತ್ ಆಗಿ ಒಂದು 144 ಸೆಕ್ಷನ್ ಅವರು ಏರಿರುವ ಕಾರಣ ಮತ್ತು ರಾತ್ರಿ 10 ಗಂಟೆಯಿಂದ 6 ಗಂಟೆ ತನಕ ನಮಗೆ ಆ ಒಂದು ಸೆಕ್ಷನ್ ಏರಿರುವ ಕಾರಣ ನಮಗೆ ಮಾಡೋಕ್ಕಾಗಲಿಲ್ಲ. But God is good. ಆದ್ರೆ ದೇವರು How ಒಳ್ಳೆಯವನಾಗಿದ್ದಾನೆ. many of you believe God is good? ಎಷ್ಟು ನಂಬ್ತೀರಿ ದೇವರು ಒಳ್ಳೆಯವನಾಗಿದ್ದಾನೆ? Amen. God is good. He has made you see this day in the new year. ಮತ್ತು ದೇವರು ಒಳ್ಳೆಯವನಾಗಿರುವ ಕಾರಣ ಈ ಹೊಸ ವರ್ಷದಲ್ಲಿ ಈ ದಿನವನ್ನು ನೋಡುವಂತೆ ನಮಗೆ ಮಾಡಿದ್ದಾನೆ. So before we begin, let us say Happy New Year to the people beside us. ಮತ್ತು ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಪಕ್ಕದವರಿಗೆ ಹೊಸ ವರ್ಷದ Smile ಶುಭಾಶಯಗಳು and say Happy New Year. ಅವರಿಗೆ ಮುಖ ಒಂದು ನಗುವಿನಿಂದ ಹೇಳಿ ಹೊಸ ವರ್ಷದ ಶುಭಾಶಯಗಳೆಂಬುದಾಗಿ. You know which year? No, 2020 ಅಲ್ಲ, 2021. ಮತ್ತು ನಿಮಗೆ ಗೊತ್ತಾ 2020 ಅಲ್ಲ 2021 ಇದಾಗಿದೆ. 2020 ನೇ ಆಯ್ತು. 2021. Amen. 2021 ಮುಗಿದೋಯ್ತು, 2021 ಪ್ರಾರಂಭವಾಗಿದೆ. Hallelujah. ಹಾಲೆಲೂಯಾ. Okay, so we will look into the promise for the year. ಮತ್ತು ಈ ವರ್ಷಕ್ಕಾಗಿರುವಂತಹ ವಾಗ್ದಾನದ ಕಡೆಗೆ ನಾವು ನೋಡೋಣ. Let us all turn our Bibles ನಾವು ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. to 1 Corinthians ಮೊದಲನೇ ಕೊರಿಂಥ 15th chapter 15ನೇ ಅಧ್ಯಾಯ verse 57. 57ನೇ ವಚನ. 1 Corinthians ಮೊದಲನೇ ಕೊರಿಂಥ 15th chapter 15ನೇ ಅಧ್ಯಾಯ verse 57. 57ನೇ ವಚನ. Let us turn our Bibles and all the Bibles which we have. Even in your phone, turn your Bible, no problem. ಮತ್ತು ನಿಮ್ಮ ಮೊಬೈಲ್ಗಳಲ್ಲಾಗಲಿ ಅಥವಾ ನಿಮ್ಮ ಯಾವುದೇ ಬೈಬಲ್ಗಳು ಇರುವುದಾದರೆ ಅದನ್ನು ತಿರುಗಿಸಿಡಿರಿ. Because this is the verse which is going to bring what you want for this year. ಮತ್ತು ಈ ವರ್ಷಕ್ಕಾಗಿ ನಿಮಗೆ ಬೇಕಾಗಿರುವಂತಹ ಸಂಗತಿಗಳನ್ನು ಈ ವಾಕ್ಯ ತರುತ್ತದೆ. Amen. Have you all turned your Bibles? ನಿಮ್ಮ ಬೈಬಲ್ ಅನ್ನು ತಿರುಗಿಸಿದ್ದೀರಾ? Okay, let us all read together. ನಾವು ಒಟ್ಟಾಗಿ ಓದೋಣವೇ? When we start in the mic, you should read loudly. ಮತ್ತು ನಾವು ಮೈಕ್ ನಲ್ಲಿ ಪ್ರಾರಂಭ ಮಾಡುವಾಗ ನೀವು ಗಟ್ಟಿಯಾಗಿ ಅದನ್ನು ಓದಬೇಕು. Have you all turned your Bibles? ನೀವೆಲ್ಲ ಬೈಬಲ್ ತಿರುಗಿಸಿದ್ದೀರಾ? Did you all get 1 Corinthians 15:57? ಮೊದಲನೇ ಕೊರಿಂಥ 15ನೇ ಅಧ್ಯಾಯ 57ನೇ ವಚನ ತಿರುಗಿಸಿದ್ದೀರಾ? Okay, fine. Let us read. ನಾವು ಪ್ರಾರಂಭಿಸೋಣವಾ? Okay. But thanks be to God. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Amen. ಆವಾಜೇ ಬಂದಿಲ್ಲ ಅಲ್ಲ? ಇನ್ನೊಂದ್ಸಲ ವಾಕ್ಯ ಓದೋಣ. ಲೆಟ್ಸ್ ರೀಡ್ ದ ವರ್ಸ್ ಒನ್ಸ್ ಮೋರ್ ಲೌಡ್ಲಿ. ಈ ವಾಕ್ಯವನ್ನು ಮತ್ತೊಂದು ಸಾರಿ ಓದೋಣ. But thanks be to God who gives us victory through our Lord Jesus Christ. Amen. Amen. Hallelujah. Hallelujah. This verse is very powerful. ಈ ವಾಕ್ಯವು ಬಹಳ ಶಕ್ತಿಯುತವಾಗಿದೆ. And this verse is for you for this year. ಮತ್ತು ಈ ವಾಕ್ಯವು ಈ ವರ್ಷಕ್ಕಾಗಿ ಇದು ನಿಮಗಾಗಿದೆ. And it is for the church. ಮತ್ತು ಇದು ಸಭೆಗಾಗಿದೆ. So let us look at the verse. ನಾವು ವಾಕ್ಯದಲ್ಲಿ ನೋಡೋಣ. Okay. So first word in English says but. ಅಲ್ಲಿ ಮೊದಲನೇದಾಗಿ ಆ ಇಂಗ್ಲಿಷ್ ನಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಹೇಳ್ತದೆ ಆದರೆ ಎಂಬುದಾಗಿ. So we'll have to look at the verse before. ಅದಕ್ಕಿಂತ ಮುಂಚೆ ನಾವು ನೋಡಬೇಕು. But we don't have time for that right now. ಮತ್ತು ಅದಕ್ಕಾಗಿ ನಮ್ಮಲ್ಲಿ ಸಮಯವಿಲ್ಲ. So we will just look at the verse today, okay? ನಾವು ಇವತ್ತು ಈ ವಚನವನ್ನು ಮಾತ್ರ ನೋಡೋಣ. So the second word in English says thanks. ಮತ್ತು ಎರಡನೇ ಒಂದು ಪದ ಇಂಗ್ಲಿಷ್ ನಲ್ಲಿ ಹೇಳ್ತದೆ ಅದು ಸ್ತೋತ್ರ ಎಂಬುದಾಗಿ. Okay, everyone, can you say thanks behind me? Thanks. ಸ್ತೋತ್ರ. Loudly, thanks. Okay. ಸ್ತೋತ್ರ. We all know this word, right? Thanks. ನಮ್ಮೆಲ್ಲರಿಗೆ ಈ ಒಂದು ವಂದನೆ ಅನ್ನುವ ಪದ, ಸ್ತೋತ್ರ ಅನ್ನುವ ಪದ ಗೊತ್ತಿದೆ. Yes or no? ಹೌದಾ ಇಲ್ಲ? Thanks. Yes, we know or no? ವಂದನೆ ಅನ್ನುವುದು ಗೊತ್ತಿದೆಯೇ ಇಲ್ವಾ? When do you say thanks? ನೀವು ಯಾವಾಗ ಒಬ್ಬರಿಗೆ ವಂದನೆ ಎಂಬುದಾಗಿ ಹೇಳ್ತೀರಿ? When do you say thanks? ನಾವು ಯಾವಾಗ ವಂದನೆ ಹೇಳ್ತೇವೆ? In Kannada also we say thanks only. We never use the word vandane. ಮತ್ತು ಕನ್ನಡದಲ್ಲೂ ಸಹ ನಾವು ವಂದನೆ ಅಂತ ಯಾವಾಗಲೂ ಹೇಳಲ್ಲ. ಕನ್ನಡದವರು ನಾವೆಲ್ಲರೂ ಥ್ಯಾಂಕ್ಸ್ ಅಂತ ಹೇಳ್ತೇವೆ. When do you say thanks? ನೀವು ಯಾವಾಗ ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತೀರಿ? You know? Someone gives something to you. ಈಗ ಯಾರಾದರೂ ಏನಾದರೂ ಕೊಟ್ಟಾಗ, Otherwise? ಇಲ್ದಿದ್ರೆ Other options, what else? When do you say thanks normally? It's not a hard question, no? ಇದು ಬಹಳ ಕಷ್ಟವಾದ ಪ್ರಶ್ನೆ ಅಲ್ಲ. ನೀವು ಯಾವಾಗೆಲ್ಲ ಜನರಿಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತೀರಿ? शुक्रिया कब बोलते हम? शुक्रिया बाय कब बोलते? हाँ? When anyone wishes you for birthday, what do you say? ಮತ್ತು ಯಾರಾದರೂ ನಿಮ್ಮ ಒಂದು ಹುಟ್ಟಿದ ದಿನಕ್ಕೆ ಅವರು ಶುಭಾಶಯ ಹೇಳುವಾಗ ಏನು ಹೇಳ್ತೀರಿ ನೀವು? If I say happy birthday, what do you say? ನಾನು ಹ್ಯಾಪಿ ಬರ್ಡೇ ಎಂಬುದಾಗಿ ಹೇಳಿದ್ರೆ ನೀವೇನು ಹೇಳ್ತೀರಿ? What do you say? You'll say same to you.
ನೀವು ಸೇಮ್ ಟು ಎಂಬುದಾಗಿ ಹೇಳ್ತೀರಾ? That you'll say for Christmas, New Year, you don't want to say Happy Christmas, you'll say same to you. ಮತ್ತು ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಹೇಳ್ತೀರಿ, ಯಾಕಂದ್ರೆ ಹ್ಯಾಪಿ ಕ್ರಿಸ್ಮಸ್ ಎಂಬುದಾಗಿ ನೀವು ಹಿಂತಿರುಗಿ ಹೇಳಲ್ಲ, ಅದಕ್ಕಾಗಿ ಸೇಮ್ ಟು ಎಂಬುದಾಗಿ ಹೇಳ್ತೀರಿ. But birthday when it comes, you'll say thanks. ಆದ್ರೆ ಯಾವಾಗ ನಿಮಗೆ ಹುಟ್ಟಿದ ದಿನಕ್ಕೆ ಅವರು ಶುಭಾಶಯ ಹೇಳ್ತಾರೋ ಆ ಸಮಯದಲ್ಲಿ ನೀವು ಅವರಿಗೆ ವಂದನೆ ಎಂಬುದಾಗಿ ಹೇಳ್ತೀರಿ. Do you say thanks or no? ನೀವು ವಂದನೆ ಹೇಳ್ತೀರಾ ಇಲ್ವಾ? Is it a new word to you? ಅದು ನಿಮಗೆ ಹೊಸ ಪದನಾ? Can you say thanks once more loudly? Okay. So why do we say thanks? ನಾವು ಯಾಕೆ ವಂದನೆ ಎಂಬುದಾಗಿ ಹೇಳ್ತೇವೆ? When someone gives something, ಮತ್ತು ಯಾರಾದ್ರೂ ಏನಾದ್ರೂ ಕೊಟ್ಟಾಗ, when someone wishes you, ಮತ್ತು ಯಾರಾದ್ರೂ ನಿಮಗೆ ಶುಭಾಶಯ when ಹೇಳಿದಾಗ, someone helps you, ಯಾರಾದ್ರೂ ನಿಮಗೆ ಸಹಾಯ ಮಾಡಿದಾಗ, when someone gives gift. ಯಾರಾದ್ರೂ ನಿಮಗೆ ಉಡುಗೊರೆ ಕೊಟ್ಟಾಗ, Do you like gifts? ನಿಮಗೆ ಉಡುಗೊರೆ ಇಷ್ಟನಾ? I like gifts. ನನಗೆ ಉಡುಗೊರೆ ಅಂದ್ರೆ ಬಹಳ ಇಷ್ಟ. Do you like gifts? ನಿಮಗೆ ಉಡುಗೊರೆ ಇಷ್ಟನಾ? Gifts ishtana? Yes. So what do you say that time? ಆ ಸಮಯದಲ್ಲಿ ನೀವೇನ್ ಹೇಳ್ತೀರಿ? Thanks. So ವಂದನೆ. today the word says thanks be to God. ಇಲ್ಲಿ ಮೊದಲನೇದಾಗಿ ಈ ಒಂದು ವಾಕ್ಯ ಪ್ರಾರಂಭವಾಗ್ತದೆ, ಆದರೆ ದೇವರಿಗೆ ಸ್ತೋತ್ರ. Okay. So before we go into the verse, whoever has a book, a pen, can you do a work with me? ಮತ್ತು ಈ ಒಂದು ವಾಕ್ಯದಲ್ಲಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಒಂದು ಪುಸ್ತಕ ಇದೆಯೋ ಮತ್ತು ಪೆನ್ ಇದೆಯೋ ಮತ್ತು ನೀವು ನನ್ನೊಟ್ಟಿಗೆ ಒಂದು ಕೆಲಸ ಮಾಡಿರಿ. Did anyone bring diary, pen today? No? ಯಾರಾದ್ರೂ ಡೈರಿ ಪೆನ್ ತಂದಿದ್ದೀರಾ? I also didn't bring. It's okay. Who all have phones? ಯಾರಲ್ಲಿ ಮೊಬೈಲ್ಗಳಿದೆ? Phones? Phone ಇಲ್ಲ. Phone ಮನೆಗೆ ಬಿಟ್ಟು ಬಂದಿರಿ. ಹಾ? Who all have phones? ಯಾರಲ್ಲಿ ಮೊಬೈಲ್ಗಳಿದೆ? ಯಾರ ಹತ್ರ whoever has book, pen or phones, I want you to do this one work with me. ಮತ್ತು ಯಾರಲ್ಲಿ ಒಂದು ಪೆನ್ ನೋಟ್ಬುಕ್ಗಳಿದೆಯೋ ಮತ್ತು ಮೊಬೈಲ್ಗಳಿದೆಯೋ ಈ ಒಂದು ಕೆಲಸ ನನ್ನೊಟ್ಟಿಗೆ ನೀವು ಮಾಡಿರಿ. You have to write 4 words. ನೀವು 4 ಪದಗಳನ್ನು ಬರೆಯಿರಿ. Okay? Who all have pen, book? If you have it inside your purse, remove it. Please help me. Okay? So you'll have to do 4 words now. ಮತ್ತು ನಿಮ್ಮ ಪರ್ಸ್ಗಳಲ್ಲಿ ಇರುವುದಾದರೆ ಬೇಗ ತೆರೆಯಿರಿ ಮತ್ತು 4 ಪದಗಳನ್ನು ನೀವು ಬರೆಯಿರಿ. Okay, I see more of students who have books, pens. Okay, fine. First word we will write thanks. ಮೊದಲನೇದಾಗಿ ವಂದನೆ ಎಂಬುದಾಗಿ If ಬರೆಯಿರಿ. you have your phone, type thanks. Come on. ನಿಮ್ಮ ಮೊಬೈಲ್ಗಳು ಇರುವುದಾದರೆ ಬೇಗ ಟೈಪ್ ಮಾಡ್ರಿ. Thanks. ವಂದನೆ. Thanks. Okay. ವಂದನೆ. Second word we will write God. ಎರಡನೇದಾಗಿ ನಾವು ಬರೆಯೋಣ ದೇವರು. If you have your phone, type God. ಮತ್ತು ನಿಮ್ಮಲ್ಲಿ ಮೊಬೈಲ್ಗಳಿರುವುದಾದರೆ ದೇವರು ಎಂಬುದಾಗಿ ಬರೆಯಿರಿ. Third word victory. ಮೂರನೇದಾಗಿ ಜಯ ಎಂಬುದಾಗಿ ಬರೆಯಿರಿ. You have your phone, your book, write victory. ಮತ್ತು ನಿಮಗೆ ನೋಟ್ಬುಕ್ಗಳು ಮೊಬೈಲ್ಗಳು ಇರುವುದಾದರೆ ಜಯ ಎಂಬುದಾಗಿ ಬರೆಯಿರಿ. And fourth word Jesus. ನಾಲ್ಕನೇದಾಗಿ ಬರೆಯಿರಿ ಯೇಸು ಎಂಬುದಾಗಿ. Did you write? ಬರ್ದಿದ್ದೀರಾ? How many words did you write? 5? ಎಷ್ಟು ಪದಗಳು ಬರ್ದಿದ್ದೀರಾ? 4 5? Only people have written are showing fingers, meaning no one else has written. ಮತ್ತು ಯಾರು ಬರ್ದಿದ್ದಾರೋ ಅವರು ಮಾತ್ರ ಬೆರಳುಗಳು ತೋರಿಸ್ತಾ ಇದ್ದಾರೆ, ಇಲ್ಲಿ ಯಾರು ಬೇರೆಯವರು ತೋರಿಸ್ತಾ ಇಲ್ಲ. Okay, how many words did you write? ಎಷ್ಟು ಪದಗಳನ್ನು ಬರ್ದಿದ್ದೀರಿ? ಎಷ್ಟು ಪದಗಳು ಹೇಳಿದೆ ಅಷ್ಟಾದರೂ ಹೇಳ್ರಿ. ಎಷ್ಟು ಪದಗಳು ಹೇಳಿದೆ? 4. First word, second word, third word, fourth word. Amen. If you forget anything today, don't forget this 4 words, please. ನೀವು ಇವತ್ತು ಏನ್ ಮರ್ತರು ಈ 4 ಪದಗಳನ್ನು ಮರೆಯಬೇಡಿರಿ. It will be there in your promise card also, sticker also. ಅದು ನಿಮ್ಮ ಪ್ರಾಮಿಸ್ ಸ್ಟಿಕ್ಕರ್ ಅಲ್ಲಿ, ವಾಗ್ದಾನದ ಒಂದು ಸ್ಟಿಕ್ಕರ್ ಅಲ್ಲಿ ಸಹ ಇರುತ್ತದೆ. But don't forget this 4 words. ಆದ್ರೆ ಈ 4 ಪದಗಳನ್ನು ಮರೆಯಬೇಡಿರಿ. Okay, fine. So now we will look at the first word. ನಾವು ಮೊದಲನೇ ಪದಕ್ಕೆ ಹೋಗೋಣ. What is the first word? ಮೊದಲನೇ ಪದ ಏನಾಗಿದೆ? Thanks. Okay. ವಂದನೆ. What does Bible say about thanks? ಬೈಬಲ್ ವಂದನೆಗಳ ಬಗ್ಗೆ ಏನ್ ಹೇಳ್ತದೆ? So let us look at that. ನಾವು ಅದನ್ನು ನೋಡೋಣವಾ? We are all Christians, no? ನಾವೆಲ್ಲರೂ ಕ್ರೈಸ್ತರಾಗಿದ್ದೇವಲ್ಲ. Any word which we find, we should know what Bible says about it. ಮತ್ತು ಯಾವುದೇ ಪದ ನಾವು ನೋಡಿಕೊಳ್ಳುವಾಗ ಅದರ ಬಗ್ಗೆ ಬೈಬಲ್ ಏನ್ ಹೇಳ್ತದೆ ಎಂಬುದಾಗಿ ನಾವು ಮೊದಲು ತಿಳಿದುಕೊಳ್ಳಬೇಕು. Yes or no? ಹೌದಾ ಇಲ್ವಾ? So let us look at the Bible. ನಾವು ಬೈಬಲ್ ಕಡೆಗೆ ನೋಡೋಣ. Psalms ಕೀರ್ತನೆಗಳು 107 107 verse 1. 1ನೇ ವಚನ. Psalms ಕೀರ್ತನೆಗಳು 107 107 verse 1. 1ನೇ ವಚನ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. Oh, give thanks to the Lord, for he is good, for his mercy endures forever. ಯೆಹೋವನಿಗೆ ವಂದನೆಗಳನ್ನು ಸಲ್ಲಿಸಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. Amen. ಆಮೆನ್. We'll tell this verse behind me. Tell it behind me. Oh, give thanks to the Lord, for he is good, his mercy endures forever.
ನಾವು ಕೃತಜ್ಞತಾ ಸ್ತುತಿ ಬದಲು ವಂದನೆ ಅಂತ ಹೇಳೋಣ. ಯೆಹೋವನಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. See, this verse is the beautiful verse. ಈ ವಾಕ್ಯವು ಸುಂದರವಾದ ಒಂದು ವಾಕ್ಯವಾಗಿದೆ. It says, give thanks to God for he is good. ಮತ್ತು ಅಲ್ಲಿ ಹೇಳ್ತದೆ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ ವಂದನೆಗಳು ಸಲ್ಲಿಸಿರಿ, ಯಾಕಂದರೆ ಆತನು It ಒಳ್ಳೆಯವನಾಗಿದ್ದಾನೆ. doesn't say that he is God, he is creator, he is almighty. No, the first character which it says, he is good. ಮತ್ತು ಅಲ್ಲಿ ಹೇಳ್ತಾ ಇಲ್ಲ ಆತನು ದೇವರಾಗಿದ್ದಾನೆ, ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ ಆತನ ವಿವರಣೆಯನ್ನು ಕೊಡ್ತಾ ಇಲ್ಲ. ಆದರೆ ಆತನ ಒಂದು ನಡತೆಯ ಬಗ್ಗೆ ಮೊದಲನೇ ವಿಷಯ ಹೇಳುವಂತದ್ದು ಆತನು ಒಳ್ಳೆಯವನು ಎಂಬುದಾಗಿ. Amen. Amen. How many of you believe the Lord has been good to you the past year? ಎಷ್ಟು ನೀವು ನಂಬ್ತೀರಿ ಈ ಒಂದು ಕಳೆದ ವರ್ಷ ದೇವರು ನಿಮಗೆ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ? How many of you believe that God is good to you this year too? ಮತ್ತು ಎಷ್ಟು ಜನ ನೀವು ನಂಬ್ತೀರಿ ದೇವರು ಈ ವರ್ಷವೂ ಕೂಡ ನಿಮಗೆ ಒಳ್ಳೆಯವನಾಗಿರ್ತಾನೆ ಎಂಬುದಾಗಿ? How many of you believe it? ಎಷ್ಟು ಜನ ನೀವು ಇದನ್ನು ನಂಬ್ತೀರಿ? God is good and he never changes. ದೇವರು ಒಳ್ಳೆಯವನು, ಆತನು ಎಂದಿಗೂ ಬದಲಾಗುವುದಿಲ್ಲ. This is a thing we should never forget. ಮತ್ತು ಈ ಒಂದು ಸಂಗತಿ ನಾವು ಮರೆತು ಬಿಡಬಾರ್ದು. Lot of times we forget that God is good. ಮತ್ತು ಅನೇಕ ವಂದನೆಗಳನ್ನು ನಾವು ಮರೆತು ಬಿಡ್ತೇವೆ, ಯಾಕಂದ್ರೆ ದೇವರು ಒಳ್ಳೆಯವನೇ ಎಂಬುದಾಗಿ. We forget that God is good. We think God may do, may not do, might do. If he wishes, he will do. Otherwise, he'll not do. ಮತ್ತು ನಾವು ದೇವರು ಒಳ್ಳೆಯವನೆಂಬುದಾಗಿ ನಾವು ಮರೆತು ಬಿಡ್ತೇವೆ. ದೇವರು ಮಾಡ್ತಾನೋ ಇಲ್ವೋ, ಮತ್ತು ಆತನು ಬಯಸಿದ್ರೆ ಆತನು ಅದನ್ನು ಮಾಡಬಹುದು ಎಂಬುದಾಗಿ. No. ಇಲ್ಲ. Remember, God is good. He is your father. He will only do good to you. ಮತ್ತು ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ, ದೇವರು ಒಳ್ಳೆಯವನಾಗಿದ್ದಾನೆ, ಆತನು ನಿಮ್ಮ ತಂದೆಯಾಗಿದ್ದಾನೆ, ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. Amen. Hallelujah. Hallelujah. So let us look at one more verse. What Bible says about thanks. ಮತ್ತು ಇನ್ನೊಂದು ವಾಕ್ಯವನ್ನು ನೋಡೋಣ. ಈ ಬೈಬಲ್ ವಂದನೆ ಬಗ್ಗೆ ಏನ್ ಹೇಳ್ತದೆ? 1 Thessalonians ಮೊದಲನೇ ಥೆಸಲೋನಿಕ 5th chapter 5ನೇ ಅಧ್ಯಾಯ verse 18. 18ನೇ ವಚನ. 1 Thessalonians ಮೊದಲನೇ ಥೆಸಲೋನಿಕ 5th chapter 5ನೇ ಅಧ್ಯಾಯ verse 18. 18ನೇ ವಚನ. 1 Thessalonians 5th chapter verse 18. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ವಂದನೆಗಳನ್ನು ಸಲ್ಲಿಸಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Amen. Amen. In everything give thanks, for this is the will of God in Christ Jesus for you. The word says, what does the Bible say? In everything give thanks. ಅಲ್ಲಿ ಬೈಬಲ್ ಹೇಳ್ತದೆ ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಅಥವಾ ವಂದನೆಗಳನ್ನು ಸಲ್ಲಿಸಿರಿ. Can you tell this word behind me? Everything. Everything. Give thanks. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ವಂದನೆಗಳನ್ನು ಸಲ್ಲಿಸಿರಿ. Many a times ಅನೇಕ ಸಾರಿ we are in such situation, ನಾವು ಇಂಥ ಪರಿಸ್ಥಿತಿಯಲ್ಲಿ ಇರ್ತೇವೆ, we only grumble. ನಾವು ಕೇವಲ ಗುಣಗುಡ್ತೇವೆ, I have done it. ನಾನು ಅದನ್ನು ಮಾಡಿದ್ದೇನೆ. We are stuck in a situation, we only grumble. We forget about God. ಮತ್ತು ಯಾವುದಾದ್ರೂ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಿ ಬಿದ್ದಾಗ ನಾವು ಕೇವಲ ಗುಣಗುಡ್ತೇವೆ, ದೇವರನ್ನು ಮರೆತು ಬಿಡ್ತೇವೆ. But ಆದ್ರೆ give thanks. ಕೃತಜ್ಞತಾ ಸ್ತುತಿ ಮಾಡಿರಿ. That situation ಅಂತ ಪರಿಸ್ಥಿತಿಯಲ್ಲಿ turn into favor for you. ಮತ್ತು ಆ ಒಂದು ಪರಿಸ್ಥಿತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದು ಆಗ್ಬಿಡ್ತದೆ. Amen. ಆಮೆನ್. So what does the word of God say? ಇಲ್ಲಿ ಯಾವ ಒಂದು ಪದವನ್ನು ದೇವರು ಹೇಳ್ತಾ ಇದ್ದಾನೆ? Give thanks. ಕೃತಜ್ಞತಾ ಸ್ತುತಿ ಮಾಡಿರಿ. It is the will of God. ಇದೇ ದೇವರ ಚಿತ್ತವಾಗಿದೆ. Never the Bible will say don't give thanks. ಬೈಬಲ್ ಎಂದಿಗೂ ಹೇಳುವುದಿಲ್ಲ ನೀವು ವಂದನೆಗಳು ಸಲ್ಲಿಸಬಾರದು ಎಂಬುದಾಗಿ. Bible will always say, Bible will keep reminding you, give thanks. ಬೈಬಲ್ ಯಾವಾಗಲೂ ನಮಗೆ ನೆನಪು ಮಾಡಿಕೊಡ್ತದೆ, ನೀವು ವಂದನೆಗಳನ್ನು ಸಲ್ಲಿಸಿರಿ ಎಂಬುದಾಗಿ. Many a times when we are worshiping, we don't have words. ಮತ್ತು ಅನೇಕ ಸಾರಿ ನಾವು ಆರಾಧಿಸುವಾಗ ನಮ್ಮಲ್ಲಿ ಪದಗಳೇ ಇರುವುದಿಲ್ಲ. Have you experienced this? ಅದನ್ನು ಅನುಭವಿಸಿದ್ದೀರಾ ನೀವು? We just don't have words. We feel like we're using the same words again and again. ಮತ್ತು ಕೆಲವು ಸಾರಿ ನಾವು ಅನ್ಕೊಳ್ತೇವೆ ನಮಗೆ ಪದಗಳೇ ಸಿಗ್ತಾ ಇಲ್ಲ ಮತ್ತು ಪದೇ ಪದೇ ಅವೇ ಪದಗಳು ಉಪಯೋಗ ಮಾಡ್ತಾ ಇರ್ತೇವೆ. But ಆದ್ರೆ even then, ಮತ್ತು ಅಂತ ಸಮಯದಲ್ಲೂ ಕೂಡ when you give thanks, ನೀವು ವಂದನೆಗಳನ್ನು ಸಲ್ಲಿಸುವಾಗ God likes it. ದೇವರು ಅದನ್ನು ಇಷ್ಟಪಡ್ತಾನೆ. Even if it's your repeated words also, ಅದು ನೀವು ಅದು ಮತ್ತೊಂದು ಸಾರಿ ಹೇಳುವಂತ ಪದವಾಗಿದ್ದರೂ ಸಹ God likes it. ದೇವರು ಅದನ್ನು God ಇಷ್ಟಪಡ್ತಾನೆ. is pleased with it. ದೇವರು ಅದರೊಟ್ಟಿಗೆ ಮೆಚ್ಚುಗೆ ಹೊಂದುತ್ತಾನೆ. So
ಅದಕ್ಕಾಗಿ in everything ಎಲ್ಲದರಲ್ಲಿಯೂ give thanks. ಆತನಿಗೆ ವಂದನೆ ಸಲ್ಲಿಸಿರಿ. This is what the Bible is telling to you. ಮತ್ತು ಇದನ್ನೇ ಬೈಬಲ್ ನಿಮಗಾಗಿ ಹೇಳ್ತಾ ಇದೆ. Hallelujah. ಹಾಲೆಲೂಯಾ. Okay, fine. Now let us go back to the verse again. 1 Corinthians ಮತ್ತೊಂದು ಸಾರಿ ಆ ವಾಕ್ಯಕ್ಕೆ ಹೋದರೆ ಮೊದಲನೇ ಕೊರಿಂಥ 15, 15ನೇ ಅಧ್ಯಾಯ 57. 57ನೇ ವಚನ. Okay. So what is the third word that you write, that you wrote? ಅಲ್ಲಿ ನೀವು ಬರೆದಂತ ಮೂರನೇ ಪದ ಏನಾಗಿದೆ? What is the third word that you wrote? I can't hear you. Kannadadalli? Jaya. So now what does the Bible say here? It says, thank God for the victory through Jesus Christ. ಅಲ್ಲಿ ಬೈಬಲ್ ಏನ್ ಹೇಳ್ತದೆ ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ಜಯಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸಿರಿ. Did you all understand? ಇದು ಅರ್ಥ ಆಯ್ತಾ ನಿಮ್ಗೆ? It says, thank God ಅಲ್ಲಿ ಹೇಳ್ತದೆ ದೇವರಿಗೆ ವಂದನೆ ಸಲ್ಲಿಸಿರಿ. for ಯಾಕೆ? victory ಜಯ through Jesus. ಯೇಸುವಿನ ಮೂಲಕ ಬಂದಿರುವುದು. See, in your life, ನಿಮ್ಮ ಜೀವಿತದಲ್ಲಿ for this year, ಈ ವರ್ಷಕ್ಕಾಗಿ you may have many plans, ಅನೇಕ ಯೋಜನೆಗಳು ನಿಮಗಿರಬಹುದು, you may have many desires. ಅನೇಕ ಆಸೆಗಳು ನಿಮಗಿರಬಹುದು. You have come with that thing today that, Lord, give me something which will help me this year. ಮತ್ತು ನೀವು ಇಂಥ ಸಂಗತಿಯಿಂದ ನೀವು ಬಂದಿರಬಹುದು, ದೇವರೇ ಈ ವರ್ಷಕ್ಕೆ ನನಗೆ ಸಹಾಯ ಮಾಡುವುದಕ್ಕಾಗಿ ಏನೋ ಒಂದನ್ನು ಕೊಡು ಎಂಬುದಾಗಿ. Last year you might have planned so many things, some things happened, some things did not happen. ಕಳೆದ ವರ್ಷಗಳು ಅನೇಕ ಯೋಜನೆಗಳು ನೀವು ಮಾಡಿರಬಹುದು, ಕೆಲವುಗಳು ಆಗಿರಬಹುದು, ಕೆಲವೊಂದು ಆಗದೇ ಇರಬಹುದು. But this year, ಆದ್ರೆ ಈ ವರ್ಷ when you are meditating on this verse, ಈ ವಾಕ್ಯದ ಮೇಲೆ ನೀವು ಧ್ಯಾನ ಮಾಡುವಾಗ God says, ದೇವರು ಹೇಳ್ತಾ ಇದ್ದಾನೆ, you have victory ನಿಮಗೆ ಜಯ ಇದೆ. through ಯಾರ ಮೂಲಕ? Jesus Christ alone. ಯೇಸು ಕ್ರಿಸ್ತನ ಮೂಲಕ ಮಾತ್ರ. This victory is not by your own power, your own ability, your own talent, your own strength. ಮತ್ತು ಈ ಒಂದು ಜಯ ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಆಗಲಿ, ನಿಮ್ಮ ಸ್ವಂತ ಬಲದಿಂದ ಆಗಲಿ, ನಿಮ್ಮ ತಲಾಂತಿನಿಂದ ಆಗಲಿ, ನಿಮ್ಮ ಜ್ಞಾನದಿಂದ ಆಗಲಿ ಅಲ್ಲ. See, many a times we do a lot of calculations, you know. ಅನೇಕ ಸಾರಿ ನಾವು ಅನೇಕ ಲೆಕ್ಕಾಚಾರಗಳನ್ನು ಮಾಡ್ತೇವೆ. I'll save this much money, ನಾನು ಇಷ್ಟು ಹಣ ಕೂಡಿಸ್ತೇನೆ, I will spend only this much, ನಾನು ಇಷ್ಟು ಮಾತ್ರ ಖರ್ಚು ಮಾಡ್ತೇನೆ, I will use this later, ನಾನು ಇದನ್ನು ಆಮೇಲೆ ಉಪಯೋಗ ಮಾಡ್ತೇನೆ, I will apply to that loan ನಾನು ಆ ಒಂದು ಲೋನ್ಗೆ ಅಪ್ಲೈ ಮಾಡ್ತೇನೆ, so that I can build house, ಯಾಕಂದ್ರೆ ಮನೆ I can ಕಟ್ಟುವಂತೆ, get a bike. ನಾನು ಬೈಕ್ ತಗೊಳ್ಳುವಂತೆ. We do a lot of calculations. ನಾವು ಅನೇಕ ಲೆಕ್ಕಾಚಾರಗಳನ್ನು ಹಾಕ್ತೇವೆ. We go to even extents where we try to please people, we might get money from them. ಮತ್ತು ನಾವು ಇನ್ನೊಂದು ಹಂತಕ್ಕೂ ಸಹ ಹೋಗ್ತೇವೆ, ಜನರನ್ನು ಮೆಚ್ಚಿಸುವುದಕ್ಕಾಗಿ ಅವರಿಂದ ಹಣವನ್ನು ಸಹ ತೆಗೆದುಕೊಳ್ತೇವೆ. We feel like, okay, if I'm good to that person, if I little bit maska, he'll give me money, he'll help me, he'll be there with me. ಮತ್ತು ನಾನು ಅವರೊಟ್ಟಿಗೆ ನಾನು ಚೆನ್ನಾಗಿದ್ರೆ, ಅವರಿಗೆ ಸ್ವಲ್ಪ ಮಸ್ಕ ಹೊಡೆದ್ರೆ ಮತ್ತು ಅವ್ರ ಜೊತೆ ಚೆನ್ನಾಗಿರ್ತಾರೆ, ನನಗೆ ಹಣ ಕೊಡ್ತಾರೆ ಎಂಬುದಾಗಿ ಇದನ್ನ ಮಾಡ್ತೇವೆ. We do calculations. Yes, we do it. ನಾವು ಈ ರೀತಿಯಾದ ಲೆಕ್ಕಾಚಾರಗಳನ್ನು ಮಾಡ್ತೇವೆ. But ಆದ್ರೆ Bible says, ಬೈಬಲ್ ಹೇಳ್ತದೆ, you have victory ನಿಮಗೆ ಜಯ ಇದೆ, not through your calculations, ನಿಮ್ಮ ಲೆಕ್ಕಾಚಾರದಿಂದ ಅಲ್ಲ, not through your ability, ನಿಮ್ಮ ಸಾಮರ್ಥ್ಯದಿಂದ ಅಲ್ಲ, through Jesus Christ alone. ಅದು ಯೇಸು ಕ್ರಿಸ್ತನಿಂದ ಮಾತ್ರ. Jesus Christ ಯೇಸು ಕ್ರಿಸ್ತನು has made all of you, has made all of you ನಿಮಗೆ winners in him. ನಿಮಗೆ ಆತನಲ್ಲಿ ಜಯ ಉಳ್ಳವರಾಗಿ ಮಾಡಿದ್ದಾನೆ. How many of you like to be winner? ಎಷ್ಟು ಜನ ನೀವು ಜಯ ಉಳ್ಳವರಾಗಿರುವುದಕ್ಕೆ ಇಷ್ಟಪಡ್ತೀರಿ? You know, in KJV it says conquerors. ಮತ್ತು ಕೆಜೆವಿ ತರ್ಜುಮೆಯಲ್ಲಿ ಹೇಳ್ತದೆ ಜಯಶಾಲಿಗಳು. I feel it's a very big word. ನಾನು ಅನ್ಕೊಳ್ತೇನೆ ದೊಡ್ಡ ಪದ ಎಂಬುದಾಗಿ. What does the word conqueror mean? ಜಯಶಾಲಿಗಳು ಅಂದ್ರೆ ಏನು? The one who has got victory. ಮತ್ತು ಯಾರು ಜಯವನ್ನು ಪಡೆದುಕೊಂಡಿದ್ದಾರೆ. But ಆದ್ರೆ Bible says, ಬೈಬಲ್ ಹೇಳ್ತದೆ, we did not do anything for this victory. ಈ ಜಯಕ್ಕಾಗಿ ನಾವು ಯಾವುದನ್ನು ಮಾಡಿಲ್ಲ. We did not put one paisa also. ನಾವು ಇದಕ್ಕಾಗಿ ಒಂದು ಹಣವನ್ನು ಕೂಡ We ಹಾಕಿಲ್ಲ. did not sweat also. ನಾವು ಅದಕ್ಕಾಗಿ ಬೆವರು We did ಸುರಿಸಿಲ್ಲ. not take pain also. We did not take any pain also. Pain. ನಾವು ಯಾವುದೇ ನೋವನ್ನು ಸಹ ಪಟ್ಟಿಲ್ಲ. But ಆದ್ರೆ through Jesus, ಯೇಸುವಿನ ಮೂಲಕ through what Jesus did on the cross, ಯಾವುದು ಯೇಸು ಕ್ರೂಜೆ ಮೇಲೆ ಮಾಡಿದ್ದಾನೋ we have victory. ನಮಗೆ ಜಯ ಇದೆ. Amen. How many of you like victory? ಎಷ್ಟು ನಿಮಗೆ ಜಯ ಇಷ್ಟವಾಗಿದೆ? A lot of people say Jaya, 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 Jaya. What do you understand by Jaya? ಜಯ ಎಂಬುದಾಗಿ ಅನೇಕರು ಹೇಳ್ತಾರೆ. ಆ ಜಯ ಅಂದ್ರೆ ಅರ್ಥ ಏನು ಮಾಡಿಕೊಂಡಿದ್ದೀರಿ? What do we understand by victory? ಈ ಜಯ ಅಂದ್ರೆ ನಾವು ಏನು ಅರ್ಥ ಮಾಡಿಕೊಳ್ತೇವೆ? We think victory meaning like I have to overcome something. ಮತ್ತು ನಾವು ಜಯ ಅಂದ್ರೆ ಯಾವುದನ್ನು
ಗೆಲ್ಲುವುದು. I have to overcome, I have to win over something, or I have to, like, for example, victory, usually where do we use? When exam, victory, pass. ಮತ್ತು ನಾವು ಜಯ ಅನ್ನುವ ಪದ ಯಾವಾಗ ಉಪಯೋಗ ಮಾಡ್ತೇವೆ? ಸಾಮಾನ್ಯವಾಗಿ ನಾವು ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಾಗ. ಎಕ್ಸಾಮ್ ಬರೆದಿದ್ದು ಪಾಸ್ ಆದರೆ ಜಯ, ಇಲ್ಲಾಂದ್ರೆ we use victory for exams, yes or no? ನಾವು ಒಂದು ಪರೀಕ್ಷೆಗಾಗಿ ನಾವು ಜಯವನ್ನು ಉಪಯೋಗಿಸ್ತೇವೆ, ಹೌದಾ ಇಲ್ವಾ? But I would like to tell you, ಆದ್ರೆ ನಾನು ಹೇಳೋದಕ್ಕೆ ಬಯಸ್ತೇನೆ, this victory ಈ ಜಯವು is not only for exams, ಇದು ಕೇವಲ ಪರೀಕ್ಷೆಗಾಗಿ ಅಲ್ಲ, is not only for challenges in your life, ನಿಮ್ಮ ಜೀವಿತದಲ್ಲಿ ಬರುವಂತ ಸವಾಲುಗಳಿಗೆ ಮಾತ್ರವಲ್ಲ, it's for all the areas in your life. ನಿಮ್ಮ ಜೀವಿತದ ಎಲ್ಲ ಭಾಗದಲ್ಲಿ ಆಗಿದೆ. You have victory in your family life, ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ನಿಮಗೆ ಜಯವಿರುತ್ತದೆ. you have victory in your career, ನಿಮ್ಮ ಭವಿಷ್ಯತ್ತಿನ ಜೀವಿತದಲ್ಲಿ ನಿಮಗೆ ಜಯವಿರುತ್ತದೆ. you have victory in your business, ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಜಯವಿರುತ್ತದೆ. you have victory in your ministry life. ನಿಮ್ಮ ಸೇವೆಯ ಜೀವಿತದಲ್ಲಿ ನಿಮಗೆ ಜಯವಿರುತ್ತದೆ. Can you tell this behind me? ನೀವು ನನ್ನಿಂದ ಹೇಳ್ಬಹುದಾ These 4 things? ಈ 4 ವಿಷಯಗಳು? Okay, I have victory in my family life, in my career, in my business, in my ministry life, through Jesus Christ. ಯೇಸು ಕ್ರಿಸ್ತನ ಮೂಲಕ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನನಗೆ ಜಯವಿರುತ್ತದೆ. ನನ್ನ ಕೆಲಸದಲ್ಲಿ ನನಗೆ ಜಯವಿರುತ್ತದೆ. ನನ್ನ ವ್ಯಾಪಾರದಲ್ಲಿ ನನಗೆ ಜಯವಿರುತ್ತದೆ. ನನ್ನ ಸೇವೆಯಲ್ಲಿ ನನಗೆ ಜಯವಿರುತ್ತದೆ. We see a lot of people in the church, you know, they like doing ministry but they don't like to study. ಮತ್ತು ನಾವು ಸಭೆಯಲ್ಲಿ ಅನೇಕರಿಗೆ ನೋಡ್ತೇವೆ, ಕೆಲವೊಬ್ಬರು ಸೇವೆ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾರೆ, ಓದುವುದಕ್ಕೆ ಇಷ್ಟಪಡುವುದಿಲ್ಲ. Yes, I also was like that only. ನಾನು ಸಹ ಅದರಂತೆ ಇದ್ದೆ. I like going for meetings, I like going for village ministry, and exam I'll be like chuck it, ಇಲ್ಲಿ ಬಿಡು. ಮತ್ತು ನಾನು ಸಹ ಹೀಗೆ ಮಾಡ್ತಿದ್ದೆ, ಕೂಟಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಿದ್ದೆ, ಹಳ್ಳಿ ಸೇವೆಗೆ ಹೋಗೋದಕ್ಕೆ ಇಷ್ಟಪಡ್ತಿದ್ದೆ, ಆದರೆ ಎಕ್ಸಾಮ್ ಅಂದರೆ ನನಗೆ ಬೇಡ ಅನಿಸ್ತಾ ಇತ್ತು. ಅದು ಬಿಡು ಅಂತಿದ್ದೆ. But see, God has given us both. ಆದರೆ ದೇವರು ನಮಗೆ ಎರಡನ್ನು ಕೊಟ್ಟಿದ್ದಾನೆ. See, for people who are in business, who are working, see, God has given you that. ಮತ್ತು ಯಾರು ನೀವು ವ್ಯಾಪಾರದಲ್ಲಿದ್ದೀರೋ, ಕೆಲಸದಲ್ಲಿದ್ದೀರೋ, ದೇವರು ಅದನ್ನು ನಿಮಗೆ ಕೊಟ್ಟಿದ್ದಾನೆ. People who are in ministry, God has given you that ministry. ಮತ್ತು ಯಾರಾದರೂ ಸೇವೆಯಲ್ಲಿ ಇರುವುದಾದರೆ ದೇವರು ಅವರಿಗೆ ಸೇವೆಯನ್ನು ಕೊಟ್ಟಿದ್ದಾನೆ. Like this, in the same way, God has given you your family. ಮತ್ತು ಅದರಂತೆ ದೇವರು ನಿಮಗೆ ಕುಟುಂಬವನ್ನು ಕೂಡ ಕೊಟ್ಟಿದ್ದಾನೆ. See, lot of people, ministry, career, business, they forget families. ಮತ್ತು ಅನೇಕರು ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಸೇವೆಯಲ್ಲಿ ಕುಟುಂಬವನ್ನು ಮರೆತು ಬಿಡ್ತಾರೆ. No, family always comes first. ಯಾವಾಗಲೂ ಕುಟುಂಬ ಮೊದಲನೇದಾಗಿ ಬರ್ತದೆ. Family always comes first. ಕುಟುಂಬ ಯಾವಾಗಲೂ ಮೊದಲನೇದಾಗಿ ಬರ್ತದೆ. So God promises you today, ಮತ್ತು ದೇವರು ಇವತ್ತು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, you have victory ನಿಮಗೆ ಜಯವಿರುತ್ತದೆ. in your family, ನಿಮ್ಮ ಕುಟುಂಬದಲ್ಲಿ, in your career, ನಿಮ್ಮ ಕೆಲಸದಲ್ಲಿ, in your business, ನಿಮ್ಮ ವ್ಯಾಪಾರದಲ್ಲಿ, and in your ministry. ನಿಮ್ಮ ಸೇವೆಯಲ್ಲೂ. Hallelujah. Hallelujah. How many of you like this? ಎಷ್ಟು ನೀವು ಇದನ್ನು ಇಷ್ಟಪಡ್ತೀರಿ? I always pray, God, give us grace that we can balance everything. ಮತ್ತು ನಾನು ಯಾವಾಗಲೂ ಇದನ್ನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಎಲ್ಲವನ್ನು ಸರಿಯಾಗಿ ಸಮತೋಲನದಿಂದ ನಡೆಸುವಂತೆ ನನಗೆ ಕೃಪೆಯನ್ನು ಕೊಡು ಎಂಬುದಾಗಿ. See, like for example, when I tell about my life, when I went to Mangalore to study, I never thought I was going to be there for so long. ಮತ್ತು ಉದಾಹರಣೆಗಾಗಿ ನನ್ನ ಜೀವಿತ ನೋಡಿಕೊಳ್ಳುವುದಾದರೆ, ನಾನು ಮಂಗಳೂರಿಗೆ ಯಾವಾಗ ಹೋಗಿದ್ದೆ, ನಾನು ಎಂದು ಊಹೆ ಮಾಡಿರಲಿಲ್ಲ ಅಷ್ಟು ಸಮಯದವರೆಗೆ ನಾನು ಅಲ್ಲೇ ಇರ್ತೇನೆ ಎಂಬುದಾಗಿ. Many of you know I applied for transfer. I wanted to come back in 1 year. ಮತ್ತು just run back from there. ನಿಮಗೆ ಗೊತ್ತಿರುವ ಪ್ರಕಾರ ಮತ್ತು ಅಲ್ಲಿ ನಾನು ಒಂದು ಟ್ರಾನ್ಸ್ಫರ್ ವರ್ಗಾವಣೆಗಾಗಿ ಸಹ ನಾನು ಅಲ್ಲಿ ಅನ್ವಯ ಮಾಡಿದ್ದೆ ಮತ್ತು 1 ವರ್ಷದಲ್ಲೇ ಮತ್ತೆ ನಾನು ಇಲ್ಲಿ ಬರಬೇಕೆಂಬುದಾಗಿ ನಾನು ಬಯಸಿದೆ. I wanted to run away from Mangalore and come back here. ನಾನು ಮಂಗಳೂರಿಂದ ಓಡಿ ಇಲ್ಲೇ ಬರಬೇಕೆಂಬುದಾಗಿ ನಾನು ಬಯಸಿದೆ. But God kept me there. ಆದರೆ ದೇವರು ನನಗೆ ಅಲ್ಲಿಟ್ಟಿದ್ದ. And every day, ಮತ್ತು ಪ್ರತಿದಿನ when I go to college, come back, there's no time for prayer. ಮತ್ತು ಕಾಲೇಜಿಗೆ ಹೋಗುವಾಗ ಮತ್ತು ಬರುವಾಗ ಮತ್ತು ನನಗೆ ಪ್ರಾರ್ಥನೆಗೆ ಸಮಯ ಸಿಗ್ತಾ ಇರಲಿಲ್ಲ. There's no time for prayer. There's no time for myself. ಮತ್ತು ಅಲ್ಲಿ ಪ್ರಾರ್ಥನೆಗೆ ಸಮಯ ಸಿಗ್ತಾ ಇರಲಿಲ್ಲ ಮತ್ತು ನನಗಾಗಿ ಸಹ ಸಮಯ ಸಿಗ್ತಾ ಇರಲಿಲ್ಲ. I used to read Bible, yes. ನಾನು ಬೈಬಲ್ ಓದ್ತಾ ಇದ್ದೆ, ಹೌದು. In the morning, I used to just read Bible pata and
run. ಮತ್ತು ಮುಂಜಾನೆ ನಾನು ಬೈಬಲ್ ಬೇಗ ಬೇಗ ಓದಿ ನಾನು ಹೋಗ್ತಾ ಇದ್ದೆ. I always used to pray, Lord, give me grace so that I can balance both. ಮತ್ತು ನಾನು ಯಾವಾಗಲೂ ಇದನ್ನು ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ನನಗೆ ಕೃಪೆಯನ್ನು ಕೊಡು, ಈ ಎರಡನ್ನು ನಾನು ಸರಿಯಾಗಿ ಸಮತೋಲನದಲ್ಲಿ ನಡೆಸುವಂತೆ. That's why when we came home for lockdown time, we didn't have anything to do. No, we were all happy. ಮತ್ತು ಅದಕ್ಕಾಗಿ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾನು ಮನೆಗೆ ಬಂದಾಗ ಮತ್ತು ಯಾವುದು ಮಾಡೋದಕ್ಕಿರಲಿಲ್ಲ, ನಾನು ಬಹಳ ಸಂತೋಷವಾಗಿದ್ದೆ. So in the same way, God gives us this victory in all four areas of our life. ಮತ್ತು ಅದರಂತೆ ದೇವರು ಈ ನಮ್ಮ ಜೀವಿತದ ಈ 4 ಭಾಗದಲ್ಲಿ ಜಯ ಕೊಡುವುದಕ್ಕೆ ಆತನು ಬಯಸ್ತಾನೆ. And how we got this victory will be taught later to you. ಮತ್ತು ಹೇಗೆ ನಾವು ಈ ಜಯವನ್ನು ಪಡೆದುಕೊಂಡಿದ್ದೇವೆ ನಾವು ಮುಂದೆ ಅದನ್ನು ನೋಡೋಣ. Okay. So but now before we go to the next part, let us look at one story. ಮತ್ತು ನಾವು ಮುಂದಿನ ಹಂತಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಕಥೆಯ ಬಗ್ಗೆ ನಾವು ನೋಡೋಣ. This story ಈ ಕಥೆಯು is just based on this verse. ಈ ವಾಕ್ಯದ ಮೇಲೆ ಇರುವಂತದ್ದಾಗಿದೆ. About how thanking God brings victory. ನಾವು ದೇವರನ್ನು ವಂದನೆ ಸಲ್ಲಿಸುವುದರ ಮೂಲಕ ನಮ್ಮ ಜೀವಿತದಲ್ಲಿ ಹೇಗೆ ಜಯ ಸಿಗ್ತದೆ ಎಂಬುದಾಗಿ. Let us turn our Bibles to 2 Chronicles. 2ನೇ ಪೂರ್ವಕಾಲ ವೃತ್ತಾಂತ 20th chapter. 20ನೇ ವಚನ. 2 Chronicles 20th chapter. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. If you have turned your Bibles, you can just look at me. ನೀವು ಬೈಬಲ್ ತಿರುಗಿಸುವುದಾದ್ರೆ ಅದನ್ನು ನೋಡಬೇಡ್ರಿ, ನನ್ನ ಕಡೆ ನೋಡ್ರಿ. We will look at verse one by one. ನಾವು ಒಂದು ವಚನವಾಗಿ ನೋಡಿಕೊಳ್ಳೋಣ. Okay, if you have turned your Bibles, can you look over here? ಬೈಬಲ್ ತಿರುಗಿಸಿದವರು ಈ ಕಡೆ ನೋಡ್ರಿ. Okay. So in this chapter, ಈ ಅಧ್ಯಾಯದಲ್ಲಿ there's one king. ಅಲ್ಲಿ ಒಬ್ಬ ಅರಸನಿದ್ದಾನೆ. The king's name is Jehoshaphat. ಆ ಅರಸನ ಹೆಸರು ಯೆಹೋಷಾಫಾಟನ್ ಎಂಬುದಾಗಿ. He is the king of Judah. ಆತನು ಯೆಹೂದ ಒಂದು ದೇಶದ ರಾಜನಾಗಿದ್ದ. Okay, did you all understand these two things? ಈ ಎರಡು ವಿಷಯಗಳು ಅರ್ಥ ಆಯ್ತಾ ನಿಮಗೆ? There is a king. ಅಲ್ಲಿ ಒಬ್ಬ ರಾಜನಿದ್ದಾನೆ. His name is ಆತನ ಹೆಸರು Jehoshaphat. ಯೆಹೋಷಾಫಾಟ ಎಂಬುದಾಗಿ. Can you tell the word behind me? Jehoshaphat. ಯೆಹೋಷಾಫಾಟ. He is the king ಆತನು ರಾಜನಾಗಿದ್ದಾನೆ. of Judah. ಆತನು ಯೆಹೂದ ದೇಶದ ಮೇಲೆ. Okay, can you tell the word Judah? Judah is a country or a kingdom. ಯೆಹೂದೆ ಅನ್ನುವುದು ಅದು ಒಂದು ರಾಜ್ಯವಾಗಿದೆ. Okay, so what happens here? Let me tell the story to you. ಅಲ್ಲಿ ಏನಾಗ್ತದೆ ಎಂಬುದಾಗಿ ಈ ಕಥೆಯನ್ನು ನಾನು ನಿಮಗೆ ವಿವರಿಸಿ ಹೇಳ್ತೇನೆ. See, have you seen movies Raja, the Rajya, full army, war? You seen these movies? ಮತ್ತು ನೀವು ಎಂದಾದರೂ ಫಿಲ್ಮ್ಗಳನ್ನು ನೋಡಿದ್ದೀರಾ? ಅಲ್ಲಿ ರಾಜ ಇರುವುದು, ಸೈನಿಕರು ಇರುವುದು, ಯುದ್ಧ ಆಗುವುದು. Have you seen movies like this? ಆ ರೀತಿಯಾದ ಪಿಕ್ಚರ್ಗಳು ನೋಡಿದ್ದೀರಾ? Have you seen or no? ಹೌದಾ ಇಲ್ವಾ? Huh? Okay, so what happens here is, see, Jehoshaphat is a king. He has a nice kingdom. He is very peaceful, okay? ಮತ್ತೆ ಇಲ್ಲಿ ಏನಾಗ್ತದೆ ಅಂದ್ರೆ ಯೆಹೋಷಾಫಾಟನು ರಾಜನಾಗಿದ್ದಾನೆ, ಅವನಿಗೆ ಒಳ್ಳೆ ರಾಜ್ಯ ಇದೆ, ಆತನು ಸಮಾಧಾನದಿಂದ ಇದ್ದಾನೆ. Suddenly, ತಕ್ಷಣ someone comes and tells him something. ಯಾರೋ ಬಂದು ಆತನಿಗೆ ಏನೋ ಹೇಳ್ತಾರೆ. Let us see this verse, second verse. 2ನೇ ವಚನ ನೋಡೋಣ. Then some came and told Jehoshaphat, saying, a great multitude is coming against you from beyond the sea, from Syria, and they are in Hazazon Tamar. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗದಿ ಎನಿಸಿಕೊಳ್ಳುವ ಅಚೆಚೋನ್ ತಾಮಾರಿನಲ್ಲಿ ಇರ್ತಾರೆಂದು ತಿಳಿಸಿದರು. Okay, so what somebody comes and tells, great multitude, one big gang is coming against this nation. ಮತ್ತು ಆತನಿಗೆ ಬಂದು ಏನು ಹೇಳ್ತಾರೆ ಅಂದ್ರೆ, ನಿನ್ನ ದೇಶದ ವಿರುದ್ಧವಾಗಿ ಒಂದು ದೊಡ್ಡ ಒಂದು ಜನ ಸಮೂಹವೇ ಅದು ಬರ್ತಾ ಇದೆ. Did you all understand? Did you all imagine this? ಇದನ್ನು ಸ್ವಲ್ಪ ಊಹಿಸಿಕೊಳ್ಳಕ್ ಆಗ್ತದ ನಿಮಗೆ? Can you all imagine? ಇದನ್ನು ಊಹಿಸಿಕೊಳ್ಬಹುದಾ? Imagine there's one fort. ಅಲ್ಲಿ ಒಂದು ಕೋಟೆ ಇದೆ. Inside the fort there is king. ಅಲ್ಲಿ ಕೋಟೆಯ ಒಳಗಡೆ ರಾಜನಿದ್ದಾನೆ. He has his kingdom, he has his people. ಆತನಿಗೆ ರಾಜ್ಯವಿದೆ, ಆತನಿಗೆ ಜನರಿದ್ದಾರೆ. Someone from outside comes and tells him, Raja, one big gang is coming against this country. ಮತ್ತು ಯಾರೋ ಬಂದು ಆತನಿಗೆ ಹೇಳ್ತಾರೆ, ರಾಜನೇ ನಿನ್ನ ವಿರುದ್ಧವಾಗಿ ದೊಡ್ಡ ಜನಗಳೇ ಬರ್ತಾ ಇದ್ದಾರೆ. And so what should Jehoshaphat do? ಈಗ ಯೆಹೋಷಾಫಾಟನು ಏನ್ ಮಾಡ್ತಾನೆ? Let's see. Verse 3. And Jehoshaphat feared. ಮೂರನೇ ವಚನ ಹೇಳ್ತದೆ, ಯೆಹೋಷಾಫಾಟನು ಹೆದರಿ. Can you tell these words behind me? Jehoshaphat feared. ಯೆಹೋಷಾಫಾಟನು
ಹೆದರಿಕೊಂಡನು. Can you tell it loudly? Jehoshaphat feared. ಗಟ್ಟಿಯಾಗಿ ಹೇಳ್ರಿ, ಯೆಹೋಷಾಫಾಟನು ಹೆದರಿಕೊಂಡನು. Did you all understand? ನಿಮಗೆ ಅರ್ಥ ಆಯ್ತಾ? See, he is a big king, okay? ಆತನು ದೊಡ್ಡ ರಾಜನಾಗಿದ್ದಾನೆ. But when he gets to know one big multitude is coming against him, 3 kingdoms together are coming against him, he gets afraid. ಮತ್ತು ಆತನು ದೊಡ್ಡ ರಾಜನಾಗಿದ್ದರೂ ಕೂಡ ಯಾವಾಗ ಆತನಿಗೆ ಗೊತ್ತಾಗ್ತದೋ 3 ರಾಜರು ಸೇರಿ ದೊಡ್ಡ ಸಮೂಹವಾಗಿ ನನ್ನ ವಿರುದ್ಧವಾಗಿ ಬರ್ತಾ ಇದ್ದಾರೆ ಎಂಬುದಾಗಿ ಆತನಿಗೆ ಗೊತ್ತಾಗ್ತದೋ ಆತನು ಹೆದರಿಕೊಳ್ತಾನೆ. And when he gets afraid, ಮತ್ತು ಯಾವಾಗ ಆತನು ಭಯ ಪಡ್ತಾನೋ he goes and declares a fast. He goes and cries before the Lord. ಮತ್ತು ಆತನು ಉಪವಾಸವನ್ನು ಆತನು ಘೋಷಣೆ ಮಾಡ್ತಾನೆ, ದೇವರ ಮುಂದೆ ಮೊರೆ ಇಡ್ತಾನೆ. And now let us look at what happens later. ಈಗ ಮುಂದೆ ಆಗುವುದನ್ನು ನೋಡಿಕೊಳ್ಳೋಣ. 14 and 15. 14-15 ವಚನ. Can you turn your Bibles to 14 and 15? 14-15 ವಚನಕ್ಕೆ ನಿಮ್ಮ ಬೈಬಲ್ ತಿರುಗಿಸಿರಿ. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯು ಮತ್ತೆ ನನಗೆ ಹುಟ್ಟಿದ ಯೆಗೀಯೇಲನ ಮರಿ ಮಗನು, ಬೆನಾಯನ ಮೊಮ್ಮಗನು, ಜಕರನ ಮಗನು ಆದ ಯಹಜಿಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತ್ತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. Amen. Hallelujah. Hallelujah. Did you read the verse? ಈ ವಾಕ್ಯವನ್ನು ಓದಿದ್ದೀರಾ? Yeah. So the Spirit of the Lord comes upon a Levite. ಮತ್ತು ಕರ್ತನ ಆತ್ಮವು ಯಹಜಿಯೇಲನ ಮೇಲೆ ಬರ್ತದೆ. And he says, ಮತ್ತು ಆತನು ಹೇಳ್ತಾನೆ, listen all you people of Judah, ಯೆಹೂದ್ಯರೇ ಎಲ್ಲರೂ ಕೇಳಿರಿ, and you King Jehoshaphat. ಮತ್ತು ಯೆಹೋಷಾಫಾಟನೇ ಕೇಳು. What is the first word he says? ಅಲ್ಲಿ ಮೊದಲನೇ ಪದ ಆತನು ಏನ್ ಹೇಳ್ತಾನೆ? Do not be afraid. ನೀವು ಹೆದರಬೇಡಿರಿ. Amen. See, he is addressing the situation in Jehoshaphat. ಮತ್ತು ಯೆಹೋಷಾಫಾಟನ ಸನ್ನಿವೇಶವನ್ನು ಆತನು ಹೇಳ್ತಾ ಇದ್ದಾನೆ. This is what the Lord spoke through that man. ಮತ್ತು ಆ ಮನುಷ್ಯನ ಮೂಲಕ ದೇವರು ಮಾತಾಡಿರುವಂತ ವಿಷಯ ಇದಾಗಿದೆ. The battle is not yours, ಯುದ್ಧವು ನಿಮ್ಮದಲ್ಲ, but God's. ಅದು ದೇವರದಾಗಿದೆ. Let's read further 17th verse. 17ನೇ ವಚನ ನೋಡಿಕೊಳ್ಳೋಣ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. He says, you do not need to fight the battle this time. ಮತ್ತು ಆತನು ಹೇಳ್ತಾನೆ, ಈ ಸಾರಿ ಯುದ್ಧ ನೀವು ಆಡಬೇಕಾಗಿಲ್ಲ. Because the Lord is with you. ಯಾಕಂದ್ರೆ ದೇವರೇ ನಿಮ್ಮ ಜೊತೆ ಇದ್ದಾನೆ. Stand still. ನೀವು ಸುಮ್ಮನೆ ನಿಂತುಕೊಳ್ಳ್ರಿ and see the salvation of the Lord. ಮತ್ತು ದೇವರ ರಕ್ಷಣೆ ಕಾರ್ಯವನ್ನು ನೀವು ನೋಡಿರಿ. Okay, so this ends one part. Okay, ಮತ್ತು ಇದು ಒಂದು ಭಾಗ ಮುಕ್ತಾಯವಾಗ್ತದೆ. like God speaks to Jehoshaphat agrees, fine. Next day, ಮತ್ತು ದೇವರು ಯೆಹೋಷಾಫಾಟನಿಗೆ ಮಾತಾಡಿದಾಗ ಮತ್ತು ಯೆಹೋಷಾಫಾಟನು ಒಪ್ಪಿಕೊಂಡಾಗ ಮರುದಿನ next day what happens is the armies are nearing. ಮತ್ತು ಮರುದಿನ ಏನಾಗ್ತದೆ ಅಂದ್ರೆ ಆ ಸೈನಿಕರು ಹತ್ತಿರ ಬರ್ತಾ ಇದ್ದಾರೆ. So Jehoshaphat calls for all the singers, all the musicians. ಮತ್ತು ಯೆಹೋಷಾಫಾಟನು ಏನು ಮಾಡ್ತಾರೆ ಅಂದ್ರೆ ಎಲ್ಲ ವಾದ್ಯ ಬಾರಿಸುವವರಿಗೆ, ಎಲ್ಲ ಹಾಡುವವರಿಗೆ ಕರೀತಾನೆ. And he sends them ahead into the battlefield. ಮತ್ತು ಈ ಯುದ್ಧದಲ್ಲಿ ಅವರಿಗೆ ಮೊದಲನೇದಾಗಿ ಕಳಿಸ್ತಾನೆ. And what do they sing? ಮತ್ತು ಅವರು ಏನು ಆಡ್ತಾರೆ? Verse 21, last part. 21ನೇ ವಚನ ಕೊನೆಯ ಭಾಗ ನೋಡಿಕೊಳ್ಳೋಣ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. They are singing thanks be to God. ಅವರು ಹಾಡ್ತಾ ಇದ್ರು, ದೇವರಿಗೆ ವಂದನೆಗಳು, ಕೃತಜ್ಞತಾ ಸ್ತುತಿ ಎಂಬುದಾಗಿ. For his mercy endures forever. ಆತನ ಕೃಪೆಯು ಶಾಶ್ವತವಾಗಿದೆ. Listen to me, did they win the battle already? ಈಗ ನೀವು ಕೇಳ್ರಿ, ಅವರು ಯುದ್ಧವನ್ನು ಗೆದ್ದಿದ್ದಾರಾ? Did they get victory? ಅವರು ಜಯ ಪಡೆದಿದ್ದಾರಾ? Did they win the battle? ಅವರು ಯುದ್ಧವನ್ನು ಗೆದ್ದಿದ್ದಾರಾ? Did they fight the battle? ಅವರು ಯುದ್ಧವನ್ನು ಹೋರಾಡಿದ್ದಾರಾ? Did they win or no? ಹೌದಾ ಇಲ್ವಾ? Huh?
Yes or no? ಹೌದಾ ಇಲ್ವಾ? But why are they saying thanks be to God? ಆದ್ರೆ ಯಾಕೆ ಅವರು ದೇವರಿಗೆ ವಂದನೆ ಎಂಬುದಾಗಿ ಹೇಳ್ತಾರೆ? Why are they saying thanks? ಅವರು ಯಾಕೆ ವಂದನೆ ಎಂಬುದಾಗಿ ಹೇಳ್ತಾರೆ? Normally what do? If something happens only we say thanks. ಮತ್ತು ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಏನಾದ್ರೂ ಆದ್ಮೇಲೆ ನಾವು ವಂದನೆಗಳು ಹೇಳ್ತೇವೆ. Yes or no? ಹೌದಾ ಇಲ್ವಾ? Did they win the battle or no? ಅವರು ಯುದ್ಧವನ್ನು ಗೆದ್ದಿದ್ದಾರಾ ಇಲ್ವಾ? But they are saying thanks be to God. ಆದ್ರೆ ಅವರು ದೇವರಿಗೆ ವಂದನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. This is what we need to learn from here. ಮತ್ತು ಇದನ್ನೇ ನಾವು ಇಲ್ಲಿ ಕಲಿಯಬೇಕಾದಂತ ವಿಷಯ. Even in your situation, ನಿಮ್ಮ ಪರಿಸ್ಥಿತಿಯಲ್ಲಿ ಕೂಡ when you say thank you Lord, ನೀವು ದೇವರಿಗೆ ವಂದನೆ ಸಲ್ಲಿಸುವಾಗ then you will see what happens. ನಂತರ ನೀವು ನೋಡ್ತೀರಿ ಮುಂದೆ ಏನಾಗ್ತದೆ Now ಎಂಬುದಾಗಿ. let us look at the verse ahead. ಮತ್ತು ನಾವು ಮುಂದೆ ವಚನ ನೋಡಿಕೊಳ್ಳೋಣ. Verse 24. 24ನೇ ವಚನ. So when Judah came to a place overlooking the wilderness, they looked toward the multitude, and there were their dead bodies fallen on the earth. No one had escaped. ಯೆಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದೊಂದುಳಿದಿರುವ ಯಾರೂ ಕಾಣಿಸಲಿಲ್ಲ. Next verse we will see that it says when Jehoshaphat and his people came to take away their spoil, they found abundance of valuable and precious jewelry, which they stripped off for themselves. They were there 3 days collecting them. ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠ ಆಯುಧ ಇವುಗಳು ರಾಶಿ ರಾಶಿಗೆ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲಿದುಕೊಂಡರು. ಕೊಳ್ಳೆ ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೆ ಅವುಗಳನ್ನು ಕೂಡಿಸುತ್ತಿದ್ದರು. See, they didn't fight the battle. ಅವರು ಯುದ್ಧವನ್ನು ಹೋರಾಡಲಿಲ್ಲ. But they got so much jewelry, so much possession from the people who died there. ಮತ್ತು ಅವರಿಗೆ ಎಷ್ಟೋ ಶ್ರೇಷ್ಠ ಆಯುಧಗಳು, ದ್ರವ್ಯ, ವಸ್ತ್ರ, ಯಾರು ಅಲ್ಲಿ ಸತ್ತು ಬಿದ್ದಿದ್ದರೋ ಅವರಿಂದ ಎಷ್ಟೋ ಒಂದು ಬಂಗಾರಗಳು ಸಿಕ್ಕಿದವು. And it took 3 days to gather them, it seems. ಮತ್ತು ಅವುಗಳನ್ನು ಕೂಡಿಸುವುದಕ್ಕೆ 3 ದಿನಗಳಾಯ್ತಂತೆ. Imagine 3 days to collect, meaning how far the place must be, how much they must have gathered. ಮತ್ತು ಊಹಿಸಿಕೊಳ್ಳ್ರಿ, 3 ದಿನ ಆಯ್ತು ಅವರು ಕೂಡಿಸಿಡುವುದಕ್ಕೆ. ಅಂದ್ರೆ ಆ ಸ್ಥಳ ಎಷ್ಟಾಗಿತ್ತು ಮತ್ತು ಅವರು ಸುಲುಕೊಂಡದ್ದು ಎಷ್ಟಾಗಿತ್ತು. And verse 26 says, 26ನೇ ವಚನ and ಹೇಳ್ತದೆ, on the 4th day 4ನೇ ದಿನ they assembled in the valley of Beraka, for there they blessed the Lord. Therefore the name that place was called Valley of Beraka until this day. 4ನೇ ದಿನದಲ್ಲಿ ಬೆರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಾಕ ತಗ್ಗು ಎಂದು ಹೆಸರಿದೆ. Amen. Hallelujah. Hallelujah. Can you tell this word Beraka? Beraka. ಬೆರಾಕ, ಬೆರಾಕ ಎಂಬುದಾಗಿ ಹೇಳ್ರಿ. ಬೆರಾಕ, This word means the valley of blessing. ಈ ಒಂದು ಪದದ ಅರ್ಥ ಆಶೀರ್ವಾದದ ತಗ್ಗು, ಆಶೀರ್ವಾದದ ಕಣಿವೆ ಎಂಬುದಾಗಿ. Amen. Hallelujah. Hallelujah. Did you all understand the story? ಈ ಒಂದು ಕಥೆ ನಿಮಗೆ ಅರ್ಥ ಆಯ್ತಾ? They thanked the Lord ಅವರು ದೇವರಿಗೆ ವಂದನೆ ಸಲ್ಲಿಸಿದರು. even before the victory. ಅವರು ಜಯ ಹೊಂದುವುದಕ್ಕಿಂತ ಮುಂಚೆ They got victory, ಅವರಿಗೆ ಜಯ ಬಂತು. plus they got bonus also. ಮತ್ತು ಅದರ ಜೊತೆ ಅವರಿಗೆ ಒಂದು ಬೋನಸ್ ಸಿಕ್ಕಿತು. They got so much jewelry, so much weapons, I think, so many things. ಮತ್ತು ಅವರಿಗೆ ಎಷ್ಟೋ ಬಂಗಾರ ಸಿಕ್ಕಿತು ಮತ್ತು ಎಷ್ಟೋ ಆಯುಧಗಳು ಅವರಿಗೆ ಸಿಕ್ಕಿದವು. This is Beraka. ಇದು ಬೆರಾಕವಾಗಿದೆ. So same thing for us also. ಮತ್ತು ಇದು ನಮಗೂ ಕೂಡ ಹಾಗೆ ಆಗಿದೆ. Today we are stepping into a new year. ಇವತ್ತು ನಾವು ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. Yes, we've stepped into a new year. ನಾವು ಹೊಸ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. There are so many things in our mind. ನಾವು ಅನೇಕ ಸಂಗತಿಗಳು ನಮ್ಮ ಮನಸ್ಸಲ್ಲಿ ಹೋಗ್ತಾ ಇದೆ. There are so many things in our mind for this year. ಈ ವರ್ಷಕ್ಕಾಗಿ ಅನೇಕ ಸಂಗತಿಗಳು ನಮ್ಮ ಮನಸ್ಸಲ್ಲಿ ಹೋಗ್ತಾ ಇದೆ. We might have a big list also. ಒಂದು ದೊಡ್ಡ ಪಟ್ಟಿಯೇ ನಿಮ್ಮಲ್ಲಿ ಇರಬಹುದು. Lord, I want this to happen. ದೇವರೇ, ಇವೆಲ್ಲ ಸಂಗತಿಗಳು ನನ್ನ ಜೀವನದಲ್ಲಿ ಆಗ್ಬೇಕು. Yes or no? ಹೌದಾ ಇಲ್ವಾ? We have come with this today. ಈ ಎಲ್ಲ ಸಂಗತಿಗಳೊಟ್ಟಿಗೆ ನೀವು ಬಂದಿರಬಹುದು. But the Bible says, ಆದ್ರೆ ಬೈಬಲ್ ಹೇಳ್ತಾ ಇದೆ, give thanks to Lord.
God, ದೇವರಿಗೆ ವಂದನೆಗಳನ್ನು ಸಲ್ಲಿಸಿರಿ and you will see your victory. ಮತ್ತು ನೀವು ನಿಮ್ಮ ಜಯವನ್ನು ಕಾಣುತ್ತೀರಿ. You don't need to do anything. ನೀವು ಯಾವುದನ್ನು ಮಾಡಬೇಕಾಗಿಲ್ಲ. You don't need to work hard for it. ನೀವು ಇದಕ್ಕಾಗಿ ಕಷ್ಟಪಡುವುದು You don't ಬೇಕಾಗಿಲ್ಲ. need to cry for it. ಇದಕ್ಕಾಗಿ ಅಳುವುದು ಬೇಕಾಗಿಲ್ಲ. Just give thanks to God. ದೇವರಿಗೆ ವಂದನೆಗಳನ್ನು ಸಲ್ಲಿಸಿರಿ. Hallelujah. Hallelujah. Did you all understand this? ಇದು ನಿಮಗೆ ಅರ್ಥವಾಯ್ತಾ? And you might be asking, Stuti, how can I give thanks to God when I'm not seen it only? ಮತ್ತು ನೀವು ಕೇಳಬಹುದು, ಸ್ತುತಿ ನೀವು ಹೇಗೆ ಹೇಳ್ತಿದೆ ಮತ್ತು ನಾವು ನೋಡುವುದಕ್ಕಿಂತ ಮೊದಲೇ ದೇವರಿಗೆ ವಂದನೆ ಸಲ್ಲಿಸುವುದು ಹೇಗೆ? See, if the miracle happens, ಈಗ ಒಂದು ವೇಳೆ ಅದ್ಭುತ ಆದ್ರೆ, if I can touch it, ನಾನು ಅದನ್ನು ಮುಟ್ಟಿದ್ರೆ, if I can see, ನಾನು ನೋಡಿದ್ರೆ, then I can give thanks. ನಂತರ ನಾನು ದೇವರಿಗೆ ವಂದನೆ Then ಸಲ್ಲಿಸ್ತೇನೆ. I can tell thank you, Lord. ನಂತರ ನಾನು ದೇವರಿಗೆ ಹೇಳ್ತೇನೆ, ದೇವರೇ ವಂದನೆ ಸ್ವಾಮಿ. But my miracle hasn't happened. ಆದ್ರೆ ನನ್ನ ಅದ್ಭುತನೇ ಆಗಿಲ್ಲ, I haven't seen it. ನಾನು ನೋಡಿಲ್ಲ, I haven't got my healing. ನಾನು ನನ್ನ ಒಂದು ಸ್ವಸ್ಥತೆ ಹೊಂದಿಕೊಂಡಿಲ್ಲ, I haven't got my car, my house, whatever. ನಾನು ಕಾರು ಹೊಂದಿಕೊಂಡಿಲ್ಲ, ಮನೆ ಹೊಂದಿಕೊಂಡಿಲ್ಲ. How can I give thanks? ನಾನು ಹೇಗೆ ವಂದನೆಗಳನ್ನು ಸಲ್ಲಿಸಲಿ? Do you have this question? ನಿಮಗೆ ಈ ಒಂದು ಪ್ರಶ್ನೆ ಇದೆಯಾ? How can I give thanks? ನಾನು ಹೇಗೆ ವಂದನೆಗಳು ಸಲ್ಲಿಸಲಿ? Are you asking me to close my eyes and give thanks just like that? ಸುಮ್ಮನೆ ಕಣ್ಮುಚ್ಚಿನ ದೇವರಿಗೆ ವಂದನೆ ಸಲ್ಲಿಸಬೇಕಾ? Are you all understanding? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? Do you have this question? ಈ ಪ್ರಶ್ನೆ ನಿಮಗಿದೆಯಾ? So very soon let us look at two things. ನಾವು ಬೇಗ 7 ಸಂಗತಿಗಳನ್ನು ನೋಡಿಕೊಳ್ಳೋಣ. Two things that will make you to give thanks to the Lord before you receive your miracle. ಮತ್ತು 7 ಸಂಗತಿಗಳು ನೀವು ಅದ್ಭುತ ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ನೀವು ದೇವರಿಗೆ ವಂದನೆ ಸಲ್ಲಿಸುವಂತೆ ಅದು ನಿಮಗೆ ಮಾಡ್ತದೆ. The first thing, ಮೊದಲನೇದಾಗಿ the first thing that makes you helps you to give thanks to the Lord is when you completely trust him. ಮತ್ತು ಮೊದಲನೇದಾಗಿ ನೀವು ದೇವರಿಗೆ ವಂದನೆ ಸಲ್ಲಿಸುವಂತೆ ಯಾವುದು ಮಾಡ್ತದಂದ್ರೆ ನೀವು ಆತನ ಮೇಲೆ ಭರವಸೆ ಇಡುವುದು. See, I always look at small children. ನಾನು ಯಾವಾಗಲೂ ಚಿಕ್ಕ ಮಕ್ಕಳ ಕಡೆಗೆ ನೋಡ್ತೇನೆ. Have you all played with small children? ಚಿಕ್ಕ ಮಕ್ಕಳೊಟ್ಟಿಗೆ ಆಟ ಆಡಿದ್ದೀರಾ? Children 1 year old, 6 months. Have you all 1 played? ವರ್ಷದ ಮಕ್ಕಳು ಅಥವಾ 6 ತಿಂಗಳ ಮಕ್ಕಳು Have you all played with children or no? ಮಕ್ಕಳೊಟ್ಟಿಗೆ ಆಟ ಆಡಿದ್ದೀರಾ ಇಲ್ವಾ? Huh? You know, I've seen sometimes some people, they lift the child and they leave it in the air and catch. Have you all seen this? ಮತ್ತು ನೀವು ನೋಡಿದ್ದೀರಾ, ಅವ್ರು ಚಿಕ್ಕ ಮಕ್ಕಳಿಗೆ ಎತ್ಕೊಳ್ತಾರೆ, ಅವ್ರ ಮೇಲೆ ಎಗ್ರಿಸಿ ಬಿಡ್ತಾರೆ, ಮತ್ತೆ ಇಟ್ಕೊಳ್ತಾರೆ. Have you all seen it or no? ಹೌದಾ ಇಲ್ವಾ? ನೋಡಿರಿ, ಹಿಂಗೆ ಎತ್ಕೋತಾರ, ಗಾಳಿಗೆ ಬಿಡ್ತಾರ, ಆಮೇಲೆ ಎತ್ಕೋತಾರ. ನೋಡಿರಿ, I always think, what is going on in that child's head? ನಾನು ಯೋಚನೆ ಮಾಡ್ತೇನೆ, ಆ ಮಕ್ಕಳು ಯಾರು ಮೇಲೆ ಹೋಗಿರ್ತಾರೋ ಆ ಮಕ್ಕಳ ಮನಸ್ಸಲ್ಲಿ ಏನು ಬರ್ತದೆ? Will that child sit and worry whether I'll come back safe or no? ಮಕ್ಕಳು ಚಿಂತೆ ಮಾಡ್ತಾರ, ನಾನು ಕೆಳಗೆ ಬರ್ತೀನಾ ಇಲ್ವಾ? Huh? Something will happen to me. What if this fellow just leaves? ಮತ್ತು ಏನು ಇವನು ನನಗೆ ಮೇಲೆ ಎಗರಿಸ್ತಾ ಇದ್ದಾನೆ, ಏನಾಗ್ತದೆ ನನಗೆ? What if he just leaves his hand? ಮತ್ತು ಕೈ ಬಿಟ್ರೆ ಏನಾಗ್ತದೆ? Will the child worry? ಮಗು ಚಿಂತೆ ಮಾಡ್ತದ? Will the child worry? ಮಗು ಚಿಂತೆ ಮಾಡ್ತದ? No. ಇಲ್ಲ. Why? ಯಾಕೆ? Because the child knows this person is lifting me, this person will pakka catch me. ಯಾಕಂದ್ರೆ ಮಗುಗೆ ಗೊತ್ತು ಇವನೇ ಎತ್ಕೊಂಡಿದ್ದಾನೆ ಮತ್ತು ಇವನೇ ನನಗೆ ಎಗರಿಸಿದ್ದಾನೆ, ಮತ್ತು ಪಕ್ಕ ಇವನೇ ಇಟ್ಕೊಳ್ತಾನೆ. That child knows it. ಆ ಮಗುಗೆ ಗೊತ್ತಿರ್ತದೆ. Pakka knows it. ಆ ಮಗುಗೆ ಗ್ಯಾರಂಟಿ ಗೊತ್ತಿರ್ತದೆ. ಹೌದಾ? So same way, ಅದರಂತೆ we should close our eyes and trust God. ನಾವು ನಮ್ಮ ಕಣ್ಣು ಮುಚ್ಚಿಕೊಂಡು ನಾವು ದೇವರ ಮೇಲೆ ಭರವಸೆ ಇಡಬಹುದು. Full trust on God. ನಾವು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡಬಹುದು. Just tell God, Lord, I completely trust you, Lord. ದೇವರಿಗೆ ಹೇಳ್ರಿ, ದೇವರೇ ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಡ್ತೇನೆ. When you completely trust God, ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡುವಾಗ you can thank him even before you see a miracle. ನಿಮ್ಮ ಅದ್ಭುತವನ್ನು ನೋಡುವುದಕ್ಕಿಂತ ಮುಂಚೆ ನೀವು ದೇವರಿಗೆ ವಂದನೆ ಸಲ್ಲಿಸಬಹುದು. Let us look at one verse now. ನಾವು ಒಂದು ವಾಕ್ಯಕ್ಕೆ ನೋಡೋಣ. Isaiah ಯೆಶಾಯ 26 26ನೇ ಅಧ್ಯಾಯ verse 3. 3ನೇ ವಚನ. Isaiah 26 ಯೆಶಾಯ 26ನೇ ಅಧ್ಯಾಯ verse 3. 3ನೇ ವಚನ. ಯೆಶಾಯ 26:3. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. You will keep him in perfect peace whose mind is stayed on you because he trusts in you. Amen. Hallelujah. Hallelujah. The Bible says, ಬೈಬಲ್ ಹೇಳ್ತದೆ, because you trust in God,
you will have perfect peace. ನೀವು ದೇವರಲ್ಲಿ ಭರವಸೆ ಇಡುವ ಕಾರಣ ನಿಮಗೆ ಪರಿಪೂರ್ಣವಾದ ಶಾಂತಿ ಇರುತ್ತದೆ. You will have peace. ನಿಮಗೆ ಶಾಂತಿ ಇರುತ್ತದೆ. See, when you trust God completely, ನೀವು ಸಂಪೂರ್ಣವಾಗಿ ದೇವರ ಮೇಲೆ ನೀವು ಭರವಸೆ ಇಟ್ಟಾಗ not even one centimeter, 1 millimeter tension will be there in your head. 1 ಸೆಂಟಿಮೀಟರ್ ಆಗಲಿ 1 ಮಿಲಿಮೀಟರ್ ಆಗಲಿ ಚಿಂತೆ ಸಹ ನಿಮ್ಮ ತಲೆಯಲ್ಲಿ ಇರುವುದಿಲ್ಲ. You know, doctors tell a lot of things about tension, you know. ಮತ್ತು ಟೆನ್ಷನ್ ಬಗ್ಗೆ, ಒತ್ತಡದ ಬಗ್ಗೆ ಡಾಕ್ಟರ್ಗಳು ಎಷ್ಟೋ ಸಂಗತಿಗಳು ಹೇಳ್ತಾರೆ. Because he takes a lot of tension only, BP is coming, sugar is coming. ಎಷ್ಟೋ ಚಿಂತೆ ಮಾಡುವುದರಿಂದ, ಟೆನ್ಷನ್ ಮಾಡಿಕೊಳ್ಳೋದ್ರಿಂದ ಶುಗರ್ ಆಗ್ತಾ ಇದೆ, BP ಆಗ್ತಾ ಇದೆ. Yes or no? ಹೌದಾ ಇಲ್ವಾ? So this year ಈ ವರ್ಷ is going to be tension free. ಈ ವರ್ಷ ಚಿಂತೆ ಇಲ್ಲದ ವರ್ಷ. Amen. Hallelujah. Hallelujah. Can all the parents say hallelujah? ಎಲ್ಲ ತಂದೆ ತಾಯಿಗಳು ಹಲ್ಲೆಲೂಯಾ ಹೇಳ್ಬೋದಾ? Parents only take tension. Children what? ತಂದೆ ತಾಯಿಗಳೇ ಚಿಂತೆ ಮಾಡ್ತಾರೆ, ಮಕ್ಕಳಿಲ್ಲ. Children will be like, ಇರ್ಲಿ ಬಿಡು, ಅಪ್ಪ ಅಮ್ಮ ನೋಡ್ಕೋತಾರ ಬಿಡು. Correct, no? This year is going to be tension free. ಈ ವರ್ಷವು ಚಿಂತೆ ಇಲ್ಲದಾಗಿರುತ್ತದೆ. Amen. Amen. Because ಯಾಕೆಂದರೆ you will put your trust in the Lord. ನೀವು ನಿಮ್ಮ ಭರವಸೆಯನ್ನು ದೇವರ ಮೇಲೆ ಹಾಕುತ್ತೀರಿ. Come on, tell this verse behind me. I will put my trust in the Lord. I will be tension free. No worry, no tension in my mind this year. ನಾನು ನನ್ನ ಭರವಸೆಯನ್ನು ದೇವರ ಮೇಲೆ ಹಾಕುತ್ತೇನೆ. ನಾನು ಟೆನ್ಷನ್ ಇಲ್ಲದೆ, ಚಿಂತೆ ಇಲ್ಲದೆ ಇರುತ್ತೇನೆ. ಈ ವರ್ಷ ಟೆನ್ಷನ್ ಇಲ್ಲದೆ ಇರ್ತೇನೆ. ಈ ವರ್ಷ ಚಿಂತೆ ಇಲ್ಲದೆ ಇರ್ತೇನೆ. Can all the children tell this verse for your parents now? ಈಗ ಎಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕಾ? For your parents. ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ರಿ. Okay, are the children ready? ಮಕ್ಕಳು ಸಿದ್ಧರಾಗಿದ್ದೀರಾ? See, parents worry only about their children. ತಂದೆ ತಾಯಿಗಳು ಯಾವಾಗಲೂ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ. Tell me, if I ask anybody now, will they worry about themselves? No, they'll worry about their children only. ಈಗ ನಾನು ಯಾರಿಗಾದ್ರೂ ತಂದೆ ತಾಯಿಗಳಿಗೆ ಕೇಳುವುದಾದ್ರೆ, ನೀವು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಮಕ್ಕಳ ಬಗ್ಗೆನೇ ಹೇಳ್ತಾರೆ. They'll now this is new year, no, they'll be thinking, oh, what to do, admission, that, fees, that, this, already that is going on in their head. ಈಗ ಹೊಸ ವರ್ಷ ಆಗಿದೆ ಮತ್ತು ಅವರು ಯೋಚನೆ ಮಾಡ್ತಾರೆ, ಏನ್ ಮಾಡಬೇಕು, ಅಡ್ಮಿಷನ್ ಮಾಡಬೇಕು, ಫೀಸ್ ಕಟ್ಟಬೇಕು, ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. But this year, ಆದ್ರೆ ಈ ವರ್ಷ trust in the Lord, ದೇವರಲ್ಲಿ ಭರವಸೆ ಇಡಿರಿ, no tension at all. ಚಿಂತೆ ಮಾಡಬೇಡ್ರಿ. Amen. Amen. Let all the children will tell for our parents. ಎಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಹೇಳ್ರಿ. This year, I will trust in the Lord. My parents will not have any tension, no worry about me or my career. ಈ ವರ್ಷ ನಾನು ದೇವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಡ್ತೇನೆ. ನನ್ನ ತಂದೆ ತಾಯಿಗಳು ನನ್ನ ಭವಿಷ್ಯತ್ತಿನ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ, ಚಿಂತೆ ಮಾಡಿಕೊಳ್ಳುವುದಿಲ್ಲ. Amen. Are the parents happy? ಈಗ ತಂದೆ ತಾಯಿಗಳು ಸಂತೋಷವಾಗಿದ್ದೀರಾ? Parents are happy? ತಂದೆ ತಾಯಿಗಳು ಸಂತೋಷವಾಗಿದ್ದೀರಾ? Like my classmates know, lot of their parents, they don't even talk to their children. My classmates, their parents don't talk to their children. ಮತ್ತು ನನ್ನ ಒಂದು ಕ್ಲಾಸ್ಮೇಟ್ಗಳು, ನನ್ನ ಒಂದು ಜೊತೆ ಇರುವಂಥ ವಿದ್ಯಾರ್ಥಿಗಳು ಅವರು ತಂದೆ ತಾಯಿಗಳೊಟ್ಟಿಗೆ ಮಾತಾಡುವುದಿಲ್ಲ. They just call their parents whenever and say, paisa kalsu. ಅವರು ತಂದೆ ತಾಯಿಗಳಿಗೆ ಒಂದೇ ಹೇಳ್ತಾರೆ, ದುಡ್ಡು ಕಳಿಸು ಅಷ್ಟೇ. Only that. ಅಷ್ಟೇ. They don't call their parents and ask how are you. Now parents call and ask. Parents will have to like worry about them, but they'll not talk only. ಅವರು ತಂದೆ ತಾಯಿಗಳಿಗೆ ಅವರು ಫೋನೇ ಮಾಡುವುದಿಲ್ಲ, ಆದರೆ ತಂದೆ ತಾಯಿಗಳು ಅವ್ರ ಬಗ್ಗೆ ಚಿಂತೆ ಮಾಡ್ತಾರೆ, ಆದರೆ ಇವರು ತಂದೆ ತಾಯಿಗಳೊಟ್ಟಿಗೆ ಮಾತಾಡುವುದಿಲ್ಲ. But thank God for your parents. ಆದರೆ ನಿಮ್ಮ ತಂದೆ ತಾಯಿಗಳಿಗಾಗಿ ದೇವರಿಗೆ ವಂದನೆ. Who love you so much. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. Yes or no? ಹೌದಾ ಇಲ್ವಾ? So once more let us tell this verse. ಸೊ ಇನ್ನೊಂದು ಸಾರಿ ಈ ವಾಕ್ಯವನ್ನು ಹೇಳೋಣ. This year I will trust in the Lord, and my parents will not have to worry about anything concerning me. ಈ ವರ್ಷ ನಾನು ದೇವರ ಮೇಲೆ ಭರವಸೆ ಇಡ್ತೇನೆ. ನನ್ನ ತಂದೆ ತಾಯಿಗಳು ನನ್ನ ಬಗ್ಗೆ ಯಾವುದೇ ವಿಷಯಕ್ಕಾಗಿ ಚಿಂತೆ ಮಾಡುವುದಿಲ್ಲ. Done?
There's one important thing which we need to see one more about parents. ಮತ್ತು ಇನ್ನೊಂದು ಇದು ಒಂದು ಬಹಳ ಪ್ರಾಮುಖ್ಯವಾದ ವಿಷಯ, ನಾವು ತಂದೆ ತಾಯಿಗಳ ಬಗ್ಗೆ ನೋಡಿಕೊಳ್ಳುವುದಾಗಿದೆ. Many parents these days I am seeing, they worry about their children's marriage. ಮತ್ತು ಅನೇಕ ತಂದೆ ತಾಯಿಗಳು ಈ ದಿನಗಳಲ್ಲಿ ಅವರು ತಮ್ಮ ಮಕ್ಕಳ ಮದುವೆ ಬಗ್ಗೆ ಚಿಂತೆ ಮಾಡ್ತಾರೆ. They worry, they cry, they pray, they go to everyone. ಮತ್ತು ಅವರು ಚಿಂತೆ ಮಾಡ್ತಾರೆ, ಅವರು ಅಳ್ತಾರೆ, ಎಲ್ಲರ ಬಳಿಗೆ ಹೋಗ್ತಾರೆ. And some people tell, ಅದು ಒಂದಾದ್ರೂ ಮುಗೀತು. Like they want to just send their children off. ಮತ್ತು ಅವ್ರು ಹೇಳ್ತಾರೆ, ಅವ್ರಿಗೆ ಕಳಿಸ್ಬಿಟ್ರೆ ಸಾಕು. Correct. Many of them are telling this. I always believe when you get married to somebody, it should bring joy to your parents, not like as if one responsibility is over. ಮತ್ತು ನಾನು ಹೇಳ್ತೇನೆ, ಒಂದು ಮದುವೆ ಆಗುವಾಗ ತಂದೆ ತಾಯಿಗಳಿಗೆ ಆ ಮದುವೆ ಸಂತೋಷವಾಗಿರಬೇಕು. It should not be like, okay, one more responsibility minus ಆಯ್ತು, ಮತ್ತು ಒಂದು ಜವಾಬ್ದಾರಿ ಮುಗಿದೋಯ್ತಪ್ಪ ಅಂತ ಆ ರೀತಿ ಅನಿಸಬಾರ್ದು. So we will again confess this verse. ಅದಕ್ಕಾಗಿ ಈ ವಾಕ್ಯವನ್ನು ಮತ್ತೊಂದು ಸಾರಿ ಅರಿಕೆ ಮಾಡೋಣ. Let us all raise our hands and say, ನಮ್ಮ ಕೈಗಳು ಎತ್ತಿ ಹೇಳೋಣ, I will trust in the Lord. I will trust in For my wedding, my parents will not have to worry about my wedding. ನಾನು ನನ್ನ ಮದುವೆಗಾಗಿ ದೇವರ ಮೇಲೆ ಭರವಸೆ ಇಡ್ತೇನೆ. ನನ್ನ ತಂದೆ ತಾಯಿಗಳು ನನ್ನ ಮದುವೆಗಾಗಿ ಚಿಂತೆ ಮಾಡುವುದೇ ಬೇಕಾಗಿಲ್ಲ. Amen. Amen. Hallelujah. Hallelujah. Okay. So first thing, you need to trust in the Lord. ಮೊಟ್ಟ ಮೊದಲನೇದಾಗಿ ನೀನು ದೇವರ ಮೇಲೆ ಭರವಸೆ ಇಡಬೇಕು. Just be bindas and say, Lord, everything is on you. ಮತ್ತು ನೀನು ಆರಾಮಾಗಿ ದೇವರಿಗೆ ಹೇಳ್ಬೇಕು, ದೇವರೇ ಎಲ್ಲ ನಿನ್ನ ಮೇಲೆ ಇಟ್ಟಿದ್ದೇನೆ. Lord, I completely trust you, Lord. ದೇವರೇ ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಡ್ತೇನೆ. I just trust you. You take over. You lead me. ಮತ್ತು ನಾನು ನಿನ್ನ ಮೇಲೆ ಭರವಸೆ ಇಡ್ತೇನೆ, ನೀನು ತೆಗೆದುಕೊಂಡು ನನ್ನನ್ನು ನಡೆಸು. Second thing. ಎರಡನೇದಾಗಿ, let's look at the second thing and close. ನಾವು ಎರಡನೇ ವಿಷಯ ನೋಡಿಕೊಂಡು ಮುಕ್ತಾಯ ಮಾಡೋಣ. How do I thank the Lord without seeing my miracle? ನನ್ನ ಅದ್ಭುತವನ್ನು ನಾನು ನೋಡದೆ ನಾನು ದೇವರಿಗೆ ಹೇಗೆ ವಂದನೆ ಸಲ್ಲಿಸಬಹುದು? By standing on the promises of God. ದೇವರ ವಾಗ್ದಾನಗಳ ಮೇಲೆ ನಿಂತುಕೊಳ್ಳುವುದರ ಮೂಲಕ. See, the Bible is full of God's promises. ಬೈಬಲ್ ದೇವರ ವಾಗ್ದಾನಗಳಿಂದ ತುಂಬಲ್ಪಟ್ಟಿದೆ. Many promises are there. ಅನೇಕ ವಾಗ್ದಾನಗಳಿದೆ. Like before, we used to not keep one promise for everyone. We used to write separate promise for everybody. ಮತ್ತು ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಎಲ್ಲರಿಗೂ ಒಂದೊಂದು ವಾಗ್ದಾನ ಇಡ್ತಾ ಇದ್ವಿ. First, okay, 10-15 years back, we used to write one promise, cut, fold and put. ಮತ್ತು 15 ವರ್ಷಗಳ ಹಿಂದೆ ನಾವು ಒಂದೊಂದು ವಾಗ್ದಾನಗಳನ್ನು ಬರೆದು ಕತ್ತರಿಸಿ ಒಳಗೆ ಹಾಕ್ತಾ ಇದ್ವಿ. Later what we started doing, we started printing the verses and cut them and fold them and keep. ನಾವು ನಂತರ ಏನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಅದನ್ನು ಮುದ್ರಣ ಮಾಡಿ ಕಟ್ ಮಾಡಿ ಒಳಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ. Then we thought too much work, so we thought everyone same promise. ಮತ್ತು ಅದಕ್ಕಾಗಿ ನಾವು ಅನ್ಕೊಂಡ್ವಿ ಹೆಚ್ಚಾದ ಕೆಲಸ ಯಾಕೆ, ಎಲ್ಲರಿಗೂ ಒಂದೇ ವಾಗ್ದಾನ. Because we are a church, we are a family, no? ಯಾಕಂದ್ರೆ ನಾವು ಸಭೆಯಾಗಿದ್ದೇವೆ, ನಾವು ಕುಟುಂಬವಾಗಿದ್ದೇವೆ. So everyone same promise. ಎಲ್ಲರಿಗೂ ಒಂದೇ ವಾಗ್ದಾನ. Okay. So Bible is filled with promises of God. ಬೈಬಲ್ ಅನೇಕ ವಾಗ್ದಾನಗಳಿಂದ ತುಂಬಲ್ಪಟ್ಟಿದೆ. About your marriage, ಅದು ನಿಮ್ಮ ಮದುವೆಯ ಬಗ್ಗೆ, about your situations in your money, ಮತ್ತು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ, about your business or about your career, ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ಭವಿಷ್ಯತ್ತಿನ ಬಗ್ಗೆ, about your health, ನಿಮ್ಮ ಆರೋಗ್ಯದ ಬಗ್ಗೆ, about your children. ನಿಮ್ಮ ಮಕ್ಕಳ ಬಗ್ಗೆ. Bible is filled with promises. ಬೈಬಲ್ ವಾಗ್ದಾನಗಳಿಂದ ತುಂಬಲ್ಪಟ್ಟಿದೆ. Anything you want, there is promise. ನೀವು ಏನಾದ್ರೂ ಹೇಳ್ರಿ, ಅದಕ್ಕಾಗಿ ವಾಗ್ದಾನ ಇದೆ. See, now we need a lot of things in life. ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ನಮಗೆ ಬೇಕಾಗಿದೆ. But some things we want them, we desire them. ಆದ್ರೆ ನಾವು ಬಯಸುವಂತದ್ದು ಅನೇಕವಿದೆ. See, some things, even if it's not there, we can live. ಮತ್ತು ಕೆಲವು ಸಂಗತಿಗಳು ನಮಗೆ ಇಲ್ದಿದ್ರು ನಾವು ಜೀವಿಸಬಹುದು. But we like if it is there. ಆದ್ರೆ ಅದು ಇದ್ರೆ ಚೆನ್ನಾಗಿರ್ತದೆ. Understood? Did you all understand? ನಿಮಗೆ ಇದು ಅರ್ಥ ಆಯ್ತಾ? See now, imagine you have one bike. ಊಹಿಸಿಕೊಳ್ಳ್ರಿ, ಈಗ ನಿಮಗೆ ಒಂದು ಬೈಕ್ ಇದೆ. Bike is there, okay, everything is running fine. You go and come in bike.
But bike is there, okay, ashte saku. We don't do that. We like if there's a car, or we like if there's one more bike. ಮತ್ತು ಬೈಕ್ ಇರುವುದಾದರೆ ನಾವು ಬೈಕ್ನಲ್ಲಿ ಹೋಗ್ತೇವೆ ಬರ್ತೇವೆ, ನಾವು ಅಲ್ಲಿಗೆ ನಿಂತ್ಕೊಳ್ತೇವ, ನಾವು ಅಲ್ಲಿಗೆ ನಿಂತ್ಕೊಳ್ಳುವುದಿಲ್ಲ. ನಾವು ಬಯಸ್ತೇವೆ ಕಾರ್ ಇರುವುದಾದ್ರೆ ಅಥವಾ ಇನ್ನೊಂದು ಬೈಕ್ ಇರುವುದಾದ್ರೆ ಇನ್ನೂ ಚೆನ್ನಾಗಿರ್ತದೆ ಎಂಬುದಾಗಿ ನಾವು ಬಯಸ್ತೇವೆ. So this is a good thing. ಮತ್ತು ಇದು ಒಳ್ಳೆ ಸಂಗತಿಯಾಗಿದೆ. But ಆದ್ರೆ now ಈಗ we need to see ನಾವು ನೋಡಿಕೊಳ್ಳಬೇಕು whether God wants that for you. ದೇವರು ಅದು ನಿಮಗಿರಬೇಕೆಂಬುದಾಗಿ ದೇವರು ಬಯಸ್ತಾನ. Yes, see, a lot of things we desire, we plan, we want it, but we should see whether is this what God wants for me. ಮತ್ತು ಅನೇಕ ವಿಷಯಗಳನ್ನು ನಾವು ಯೋಚನೆ ಮಾಡ್ತೇವೆ, ನಾವು ಆಸೆ ಪಡ್ತೇವೆ ಇದು ನಮಗಿರಬೇಕೆಂಬುದಾಗಿ. ಆದರೆ ದೇವರು ಇದು ನನಗಿರಬೇಕೆಂಬುದಾಗಿ ಆತನು ಬಯಸ್ತಾನ. So that is the reason we need to read the Bible, see the promises, see what God wants for us. ಮತ್ತು ಆ ಒಂದು ಕಾರಣಕ್ಕಾಗಿ ನಾವು ಬೈಬಲ್ ಓದಬೇಕು ಮತ್ತು ವಾಗ್ದಾನಗಳನ್ನು ನಾವು ನೋಡಿಕೊಳ್ಳಬೇಕು. ದೇವರು ನಮ್ಮ ಜೀವಿತದಲ್ಲಿ ಯಾವುದನ್ನು ಬಯಸ್ತಾನೆ? Because ಯಾಕಂದರೆ God has promised us. ದೇವರು ವಾಗ್ದಾನ ಮಾಡಿದ್ದಾನೆ. When we put full trust, ನಾವು ಸಂಪೂರ್ಣವಾಗಿ ಭರವಸೆ ಆತನ ಮೇಲೆ ಹಾಕುವಾಗ, and we say thank you Lord, ನಾವು ದೇವರಿಗೆ ವಂದನೆ ಸಲ್ಲಿಸುವಾಗ, His promises ಆತನ ವಾಗ್ದಾನದ ಮೇಲೆ will get fulfilled in our lives. ಅದು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. Let us look at one verse. ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. Hebrews ಇಬ್ರಿಯರಿಗೆ 10th chapter, 10ನೇ ಅಧ್ಯಾಯ verse 23. 23ನೇ ವಚನ. The last part. 23ನೇ ವಚನ ಕೊನೆಯ ಭಾಗ. Hebrews 10th chapter, verse 23. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. Amen, amen. Hallelujah. Hallelujah. Can you tell this verse behind Anna? ವಾಗ್ದಾನ ಎಲ್ಲ ನನಗೆ ಗಟ್ಟಿಯಾಗಿ ಹೇಳ್ರಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. Once more. ಇನ್ನೊಂದು ಸಾರಿ ಗಟ್ಟಿಯಾಗಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. This verse, ಈ ವಾಕ್ಯವು you need to hold on to it. ಇದರ ಮೇಲೆ ನೀವು ಹಿಡಿಯಬೇಕು, ಇದನ್ನು ಹಿಡಿದುಕೊಳ್ಳಬೇಕು. See, like every year, every new year, we get promises, we believe it, we leave it behind. ಪ್ರತಿ ವರ್ಷವೂ ವಾಗ್ದಾನ ಸಿಗುವಾಗ ನಾವು ಅದನ್ನು ತೆಗೆದುಕೊಳ್ತೇವೆ, ಹಾಗೆ ಬಿಟ್ಟು ಬಿಡ್ತೇವೆ. But this verse, you need to hold on to it. ಆದ್ರೆ ಈ ವಾಕ್ಯವನ್ನು ನೀವು ಹಿಡಿದುಕೊಳ್ಬೇಕು. God has promised us so many things in the Bible. ದೇವರು ಬೈಬಲಲ್ಲಿ ಅನೇಕ ಸಂಗತಿಗಳನ್ನು ವಾಗ್ದಾನ ಮಾಡಿದ್ದಾನೆ. And the one who has promised, ಮತ್ತು ಯಾರು ವಾಗ್ದಾನ ಮಾಡಿದ್ದಾನೋ he is faithful to fulfill it in your lives. ಆತನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. It's not like he promised, he left and he's like no problem, leave. ಮತ್ತು ಆತನು ವಾಗ್ದಾನ ಮಾಡಿ ಬಿಟ್ಟು ಪರವಾಗಿಲ್ಲ ಬಿಟ್ಬಿಡಿ ಎಂಬುದಾಗಿ ಹೇಳುವುದಿಲ್ಲ. He is not like that. ಆತನು ಆ ರೀತಿಯಾಗಿಲ್ಲ. He has promised, ಆತನು ವಾಗ್ದಾನ he will ಮಾಡಿದ್ದಾನೆ, fulfill it ಆತನು ನೆರವೇರಿಸ್ತಾನೆ because he is faithful. ಯಾಕಂದ್ರೆ ಆತನು ನಂಬಿಗಸ್ತನಾಗಿದ್ದಾನೆ. Hallelujah. Hallelujah. Let us tell this verse again once more. ಮತ್ತೊಂದು ಸಾರಿ ಈ ವಾಕ್ಯವನ್ನು ಹೇಳೋಣ. The one who promised is faithful to fulfill it. ವಾಗ್ದಾನ ಮಾಡಿದಾತನು, ಅಲ್ಲಿ ಕನ್ನಡದಲ್ಲಿ ಇಲ್ಲ, ಕೆಲವು ಗಟ್ಟಿಗಳು, ವಾಗ್ದಾನ ಮಾಡಿದಾತನು ನೆರವೇರಿಸುವುದಕ್ಕೆ ನಂಬಿಗಸ್ತನು. Hallelujah. 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 So all we need to do this year, ನಾವು ಇದನ್ನೇ ಮಾಡಬೇಕಾದದ್ದು ಈ ವರ್ಷ. thank God ದೇವರಿಗೆ ವಂದನೆ ಸಲ್ಲಿಸಿರಿ for all the promises, ಎಲ್ಲ ವಾಗ್ದಾನಗಳಿಗಾಗಿ, for all the blessings, ಎಲ್ಲ for ಆಶೀರ್ವಾದಗಳಿಗಾಗಿ the victory, ಮತ್ತು ಜಯಕ್ಕಾಗಿ. and just sit back and watch what God's going to do. ಮತ್ತು ಇದನ್ನೆಲ್ಲ ಮಾಡಿದ ಮೇಲೆ ಹಿಂದೆ ನಿಂತುಕೊಂಡು ನೋಡ್ರಿ ದೇವರು ಏನು ಮಾಡ್ತಾನೆ ಎಂಬುದಾಗಿ. ಆರಾಮಾಗಿ ಕೂಡ್ಬೇಕಷ್ಟೇ. Thank God and just sit comfortably. ಮತ್ತು ದೇವರಿಗೆ ವಂದನೆ ಸಲ್ಲಿಸಿ ಆರಾಮಾಗಿ ಕೂತ್ಕೊಳ್ರಿ. Hallelujah. Hallelujah. Did you all understand? ಇದು ನಿಮಗೆ ಅರ್ಥವಾಯ್ತಾ? Did you all understand? ಇದು ನಿಮಗೆ ಅರ್ಥವಾಯ್ತಾ? See, don't go break your head what to do, what to do, what to do, what to do. ಹೋಗಿ ತಲೆ ಹೊಡ್ಕೊಳ್ಬೇಡ್ರಿ ಏನ್ ಮಾಡ್ಬೇಕು ಎಂಬುದಾಗಿ. No need. ಅದು ಬೇಕಾಗಿಲ್ಲ. No need at all. ಅದು ಬೇಕೇ ಆಗಿಲ್ಲ. Just thank God and say, Lord, I trust you, I thank you, for you know what is good and you will do it. ಮತ್ತು ದೇವರಿಗೆ ಹೇಳಿ, ದೇವರೇ ನಾನು ನಿನ್ನ ಮೇಲೆ ಭರವಸೆ ಇಡ್ತೇನೆ, ನನ್ನ ಬಗ್ಗೆ ನೀನು ಏನು ಮಾಡ್ತೀಯ ಎಂಬುದಾಗಿ ನಾನು ಭರವಸೆ ಇಡ್ತೇನೆ, ಮತ್ತು ಸುಮ್ಮನೆ ಇದ್ದು ಬಿಡ್ರಿ. See, a lot of us, we worry mostly about what? About money. ಮತ್ತು ಅನೇಕರು ನಾವು ಯಾವಾಗಲೂ ಹಣದ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತೇವೆ. Yes or no? ಹೌದಾ ಇಲ್ವಾ? Yes or no? ಹೌದಾ ಇಲ್ವಾ? ಇಲ್ಲ.
You don't worry only about money. ನೀ ಹಣ ಬಗ್ಗೆ ಚಿಂತನೆ ಮಾಡಲ್ವಾ ನೀವು? Yes or no? ಹೌದಾ ಇಲ್ವಾ? At least do this, nothing. ಹೀಗಾದ್ರೂ ಮಾಡ್ರಿ. Like this. Don't say yes, at least do this. Can I see? ಹೌದಂತ ಹೇಳಿದ್ರು ತಲೆ ಆದ್ರೂ ಅಲ್ಗಾಡ್ಸ್ರಿ. ಯಾರು ಅಲ್ಗಾಡ್ಸಲ್ಲ ಹಂಗಾರ. We worry about money. ನಾವು ಹಣದ ಬಗ್ಗೆ ಚಿಂತೆ ಮಾಡ್ತೇವೆ. This year, ಈ ವರ್ಷ let us make a decision. ನಾವು ನಿರ್ಧಾರವನ್ನು ಮಾಡೋಣ. We will thank God ನಾವು ದೇವರಿಗೆ ವಂದನೆ ಸಲ್ಲಿಸೋಣ. even when we see it is not there. ಹಣ ಇಲ್ಲದಾಗಲೂ ಸಹ If we are seeing it is less or it is not there, we will thank God saying, thank you Lord for it will be filled. ಮತ್ತು ಹಣ ಇರ್ಬೋದು, ಸ್ವಲ್ಪನೇ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ಆದರೆ ದೇವರಿಗೆ ವಂದನೆ ಸಲ್ಲಿಸೋಣ. ದೇವರೇ ನಿನಗೆ ವಂದನೆ, ಅದು ತುಂಬಲ್ಪಡ್ತದೆ. Can you all take your wallets in your hand or your purses in your hand? ನಿಮ್ಮ ಪರ್ಸ್ಗಳ ಕೈಯಲ್ಲಿ ಹಿಡ್ಕೊಳ್ತೀರಾ? Wallet, come on, everybody wallet, nim pocket, ಏನಲ್ಲ purse. Come on, we are going to do a faith confession today. ಇವತ್ತು ನಾವು ಒಂದು ನಂಬಿಕೆ ಅರಿಕೆಗಳನ್ನು ಮಾಡೋಣ. ಎಲ್ಲ ನಾವು ಪರ್ಸ್ಗಳು ಹಿಡಿದುಕೊಳ್ಳೋಣ. Your wallet, your purse. If you have a big purse also, no problem, hold it in your hand. ದೊಡ್ಡ ಬ್ಯಾಗ್ ಇದ್ರೆ ಬ್ಯಾಗ್ ಹಿಡ್ಕೊಳ್ರಿ. Ready? If you have your purse, hold it in your hand, no problem. ಕೈಯಲ್ಲಿ ಹಿಡ್ಕೊಳ್ರಿ. You are doing a faith confession for the whole year. ನೀವು ಪೂರ್ಣ ವರ್ಷಕ್ಕಾಗಿ ನಂಬಿಕೆ ಅರಿಕೆಗಳನ್ನು ಮಾಡ್ತಾ ಇದ್ದೀರಿ. Okay, where do you keep your money? Do you keep your money in your Bible, phone case? That also hold, no problem. ಒಂದು ವೇಳೆ ನೀವು ನಿಮ್ಮ ಒಂದು ಹಣವನ್ನು ನೀವು ಬೈಬಲ್ ಇಡುವುದಾದ್ರೆ ಅಥವಾ ಫೋನ್ ಯಾವುದೊಂದು ಕವರ್ ಅಲ್ಲಿ ಇಡುವುದಾದ್ರೆ ಅವುಗಳನ್ನು ಸಹ ಎತ್ತಿ ಹಿಡಿಬಹುದು. ರೆಡಿನಾ? Thank you Lord. This year my wallet, my purse will never be empty. In Jesus name. ದೇವರೇ ನಿನಗೆ ವಂದನೆ. ಈ ವರ್ಷ ನನ್ನ ಪರ್ಸ್ ಆಗಲಿ, ನನ್ನ ಬ್ಯಾಗ್ ಆಗಲಿ ಖಾಲಿ ಇರುವುದೇ ಇಲ್ಲ. In Jesus name. ಯೇಸುವಿನ ನಾಮದಲ್ಲಿ. Do you have your card, your account, bank accounts? Who all have bank accounts? Everyone has, no? ಯಾರಿಗೆಲ್ಲ ಬ್ಯಾಂಕ್ ಖಾತೆ ಇದೆ? ಕಾರ್ಡ್ ಇದೆಯಾ? ಕಾರ್ಡ್ ತೆಗೆದು ಅರಿಕೆ ಮಾಡೋಣ. ATM ಕಾರ್ಡ್ ತೆಗಿಳ್ರಿ. ATM ಕಾರ್ಡ್. ಓಕೆ, ಇಟ್ಸ್ ಓಕೆ. ಇರ್ಲಿ ಬಿಡ್ರಿ. ಯಾರ್ಯಾರು ಬ್ಯಾಂಕ್ ಅಕೌಂಟ್ ಅದು ಕೈ ಎತ್ರಿ. ಬ್ಯಾಂಕ್ ಅಕೌಂಟ್ ಎಲ್ಲರೂ ಬಲ್ಲ ಅದು ಕೈ ಎತ್ರಿ. ನಾಚಿಕೆ ಯಾಕ? Thank you Lord. This year my bank accounts will never be empty. Even for one day it will overflow. In Jesus name. ದೇವರೇ ನಿನಗೆ ವಂದನೆ. ಈ ವರ್ಷ ನನ್ನ ಬ್ಯಾಂಕ್ ಖಾತೆ ಒಂದು ದಿನವೂ ಖಾಲಿಯಾಗಿರುವುದಿಲ್ಲ, ಯಾವಾಗಲೂ ತುಂಬಿರ್ತದೆ. ಯೇಸುವಿನ ನಾಮದಲ್ಲಿ. Hallelujah. Hallelujah. Are you all excited for 2021? 2020 ನೀವು ಉತ್ಸಾಹವುಳ್ಳವರಾಗಿದ್ದೀರಾ? Amen. Yes. We will see testimonies this year. ಈ ವರ್ಷ ನಾವು ಸಾಕ್ಷಿಗಳನ್ನು ಕೇಳ್ತೇವೆ. You thank God. ನೀವು ದೇವರಿಗೆ ವಂದನೆ ಸಲ್ಲಿಸಿರಿ. You will see the miracle. ನೀವು ಅದ್ಭುತಗಳನ್ನು ನೋಡ್ತೀರಿ. Thank God. Thank you Lord for my money is on my way. Thank you Lord for I am healed. ದೇವರಿಗೆ ವಂದನೆಗಳನ್ನು ಸಲ್ಲಿಸಿರಿ. ದೇವರೇ ನಿನಗೆ ವಂದನೆ, ನನ್ನ ಹಣ ದಾರಿಯಲ್ಲಿ ಬರ್ತಾ ಇದೆ, ನನಗೆ ಆರೋಗ್ಯ ಇದೆ, ಅದಕ್ಕಾಗಿ ನಿನಗೆ ವಂದನೆ. Everything that you pray, add thanks to it. ಮತ್ತು ಪ್ರತಿ ಸಾರಿ ನೀವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯಲ್ಲಿ ವಂದನೆಗಳನ್ನು ಸಹ ಸೇರಿಸಿರಿ. It's a small word thanks, but it's very powerful. ಅದು ಚಿಕ್ಕ ಪದವಾಗಿದೆ ವಂದನೆ ಹೇಳುವುದು, ಆದರೆ ಅದು ಬಹಳ ಶಕ್ತಿಯುತವಾಗಿದೆ. Hallelujah. Hallelujah. Did you all understand? ಇದು ನಿಮಗೆ ಅರ್ಥವಾಯ್ತಾ? Yes. Are you all happy? ನೀವು ಸಂತೋಷವಾಗಿದ್ದೀರಾ? Do you know what to do for this year? ಈ ವರ್ಷಕ್ಕಾಗಿ ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಾಯ್ತಾ? What to do? ಏನ್ ಮಾಡಬೇಕು? What to do? ಏನ್ ಮಾಡಬೇಕು? Okay, fine. So let us all stand up in our places. ನಾವು ನಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. Oh, thank you Jesus. Thank you Jesus. Thank you Jesus. Thank you Jesus. Hallelujah. Hallelujah. Hallelujah.
whatever you need this year, ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಬೇಕಾಗಿರಬಹುದು, whatever you desire this year. ಈ ವರ್ಷದಲ್ಲಿ ಏನಾದರೂ ಆಸೆ ಪಡಬಹುದು. You might have waited for years for this. ಇದಕ್ಕಾಗಿ ನೀವು ಅನೇಕ ವರ್ಷಗಳಿಂದ ಕಾಯ್ತಾ ಇರಬಹುದು. You might have waited for a long time. ಮತ್ತು ಇದಕ್ಕಾಗಿ ಬಹಳ ದಿನಗಳಿಂದ ನೀವು ಕಾಯ್ತಾ ಇರಬಹುದು. You might have shed tears. ಮತ್ತು ನೀವು ಕಣ್ಣೀರು ಸುರಿಸಿರಬಹುದು. You might have lost hope. ಮತ್ತು ನೀವು ನಿರೀಕ್ಷೆ ಕಳೆದುಕೊಂಡಿರಬಹುದು. This year, ಈ ವರ್ಷ don't miss this opportunity. ನೀವು ಅವಕಾಶವನ್ನು ಕಳೆದುಕೊಳ್ಳಬೇಡಿರಿ. Don't miss this opportunity to thank God for the miracle. ಈ ಅದ್ಭುತಕ್ಕಾಗಿ, ಈ ವರ್ಷದಲ್ಲಿ ಅದ್ಭುತಕ್ಕಾಗಿ ನೀವು ಅವಕಾಶವನ್ನು ಕಳೆದುಕೊಳ್ಳಬೇಡಿರಿ. It may seem simple to you, but it is very powerful. ಅದು ನಿಮಗೆ ಬಹಳ ಸುಲಭವಾಗಿ ಕಾಣಬಹುದು, ಆದರೆ ಬಹಳ ಶಕ್ತಿಯುತವಾಗಿದೆ. It may seem, what is this? It's not so great, but it is very powerful, my friends. ಮತ್ತು ನನ್ನ ಸ್ನೇಹಿತರೆ, ಇದು ಬಹಳ ಸುಲಭ ಎಂಬುದಾಗಿ ನೀವು ತಿಳಿದುಕೊಳ್ಳಬಹುದು, ಆದರೆ ಇದು ಬಹಳ ಶಕ್ತಿಯುತವಾಗಿದೆ. Thank God for all the miracles that you want this year. ಈ ವರ್ಷದಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಅದ್ಭುತಗಳಿಗಾಗಿ ನೀವು ದೇವರಿಗೆ ವಂದನೆ Come on, let ಸಲ್ಲಿಸಿರಿ. us raise our hands high up high. ನಮ್ಮ ಕೈಗಳನ್ನು ಮೇಲೆತ್ತೋಣ. Thank God, thank God. ದೇವರಿಗೆ ವಂದನೆ ಸಲ್ಲಿಸೋಣ. Thank you, Lord, for my miracle. ನನ್ನ ಒಂದು ಅದ್ಭುತಕ್ಕಾಗಿ ದೇವರಿಗೆ ವಂದನೆ. Thank you, Lord, for my admission. ನನ್ನ ಅಡ್ಮಿಷನ್ಗಾಗಿ ನಿನಗೆ ವಂದನೆ ದೇವರೇ. Thank you, Lord, for my money. ನನ್ನ ಹಣಕ್ಕಾಗಿ ನಿನಗೆ ವಂದನೆ ದೇವರೇ. Thank you, Lord, for my own house. ನನ್ನ ಸ್ವಂತ ಮನೆಗಾಗಿ ದೇವರೇ ವಂದನೆ. Thank you, Lord, for children. ಮಕ್ಕಳಿಗಾಗಿ ದೇವರೇ ನಿನಗೆ ವಂದನೆ. Thank you, Lord. ವಂದನೆ ದೇವರೇ. Thank you, Lord, for my wedding. ನನ್ನ ಮದುವೆಗಾಗಿ ವಂದನೆ ದೇವರೇ. Thank you, thank you. Let us all raise our hands up high. Now- With faith, let us thank God this year. ನಾವು ಕೈಗಳ ಮೇಲೆತ್ತಿ ದೇವರಿಗೆ ವಂದನೆ ಸಲ್ಲಿಸೋಣ. ನಾವು ನಂಬಿಕೆಯಿಂದ ಈ ವಂದನೆಗಳನ್ನು ಸಲ್ಲಿಸೋಣ. The things that are going to happen in the future are going to surprise you. ಮತ್ತು ಭವಿಷ್ಯತ್ತಿನಲ್ಲಿ ನಡೆಯುವಂತ ಸಂಗತಿಗಳು ನೀವು ಆಶ್ಚರ್ಯ ಉಂಟು ಮಾಡುವಂತೆ ನಿಮಗೆ ಮಾಡ್ತದೆ. You will be shocked by the way God is going to do things in the year. ಈ ವರ್ಷದಲ್ಲಿ ದೇವರು ಮಾಡುವಂತ ಸಂಗತಿಗಳನ್ನು ನೋಡುವಾಗ ನಿಮಗೆ ಆಶ್ಚರ್ಯವಾಗ್ತದೆ. You will be shocked, you will be surprised. ನಿಮಗೆ ಆಶ್ಚರ್ಯವಾಗ್ತದೆ ದೇವರು ಮಾಡುವಂತ ಸಂಗತಿಗಳನ್ನು ನೋಡಿ. Right now, ಈಗಲೇ lift your hands and say, thank you, Lord. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ವಂದನೆ ಹೇಳ್ರಿ. Thank you, Lord. ವಂದನೆ ದೇವರೇ. Thank you, Lord. ವಂದನೆ Whatever ದೇವರೇ. you want, you just lift your voices and say, whatever you want, thank God. ಮತ್ತು ನಿಮ್ಮ ಸ್ವರಗಳನ್ನು ಎತ್ತುತ್ತಾ ನೀವು ಯಾವುದಕ್ಕೆಲ್ಲ ವಂದನೆಗಳು ಹೇಳ್ಬೇಕೆಂಬುದಕ್ಕೆ ಬಯಸ್ತೀರೋ ನಿಮ್ಮ ಸ್ವರವು ಎತ್ತುತ್ತಾ ಹೇಳ್ರಿ. Whatever you want, use the verses, use the promises. Thank God. Thank you, Lord, for I am healed by the stripes of Jesus. Thank you, Lord, for Jesus. You became poor on the cross that I might become rich. Thank you, Jesus. Thank you, Jesus. Thank you, Jesus. Thank you, Jesus. Thank you for you have kept a suitable life partner for me, Lord. We thank you, Lord. Thank you, thank you, thank you, thank you, thank you. By faith, we thank you, Lord. We thank you for the miracles that are going to happen this year. We thank you. We thank you. We thank you. We thank you. We thank you, Jesus. Thank you, Jesus. Thank you for the victory that you bought on the cross for us, Lord. We thank you. Thank you. Thank you. Thank you. Thank you. Thank you. Thank you, Jesus. Thank you, Jesus. Thank you, Jesus. Thank you, Jesus. No worry this year. No tension this year. Oh, we thank you. We cancel every lie of the devil in our minds in the name of Jesus. We will not worry this year. We will not worry. We will be a church thanking God beforehand. We will be church foreseeing the miracle. We will be a church testifying that God is good. We will be a church testifying about the goodness of God. Oh, we thank you. Appa, stotra, stotra, appa, stotra, stotra. ಸಭೆಗಾಗಿ ಕೂಡ ಏನೆಲ್ಲ ನೀನು ಇಟ್ಟಿದ್ಯೋ ಅದಕ್ಕಾಗಿ ವಂದನೆ. ಏನೆಲ್ಲ ಯೋಜನೆಗಳು ಸಭೆಗಾಗಿ ಇಟ್ಟಿದ್ಯೋ ವಂದನೆ ಅಪ್ಪ. ವಂದನೆ, ವಂದನೆ, ವಂದನೆ. ನಂಬಿಕೆಯಿಂದ ನಾವು ಘೋಷಿಸ್ತೇವೆ ನಮ್ಮ ಸಭೆ ಅದು ಹೆಚ್ಚಾಗಿ ಬೆಳೀತದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ಸೇವೆಗಳು ಬೆಳೀತವೆ, ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಹಳ್ಳಿಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಡ್ತವೆ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ. ನಮ್ಮ ಕುಟುಂಬಗಳ ಮೂಲಕ ಸಭೆಗಳು ಸ್ಥಾಪಿಸಲ್ಪಡ್ತವೆ, ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಓ ವಂದನೆ ಅಪ್ಪ, ನಿನಗೆ ವಂದನೆ, ವಂದನೆ. ನಂಬಿಕೆಯಿಂದ ವಂದನೆ ಹೇಳ್ತೇವೆ ಕರ್ತನೆ. ಓ ವಂದನೆ.
ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇವೆ. ರಾಜನ ಸಭೆಯಾಗಿ ಇವತ್ತು ಈ ದಿನಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ನೀನು ಕೊಟ್ಟಿರುವ ವಾಗ್ದಾನಕ್ಕಾಗಿ ವಂದನೆ ಕರ್ತನೆ, ವಂದನೆ ಕರ್ತನೆ, ವಂದನೆ ವಂದನೆ. ನಿನಗೆ ವಂದನೆ ಹೇಳುವಂತೆ, ನಮ್ಮ ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ನೀನು ಸಹಾಯ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಂದರಲ್ಲಿಯೂ ವಂದನೆ ಹೇಳುತ್ತಾ ನಾವು ಸಮಾಧಾನದಿಂದ ನಮ್ಮ ಅದ್ಭುತವನ್ನು ಕಣ್ಣಾರೆ ಕಾಣ್ತೇವೆ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಅಪ್ಪ, ಈ ವರ್ಷ ವಂದನೆ ಹೇಳುವಂಥ ವರ್ಷ, ಕೃತಜ್ಞತೆ ಸ್ತುತಿಯ ವರ್ಷವಾಗಿರಲಿ ಕರ್ತನೆ. ನಾವು ಘೋಷಿಸ್ತೇವೆ, ನಾವು ಯಾವ ಯಾವ ಪ್ರಾರ್ಥನೆಗಳಿಗಾಗಿ ಕಾಯ್ತಾ ಇದ್ದೇವೋ, ಯಾವ ಯಾವ ಅದ್ಭುತಗಳಿಗಾಗಿ ಕಾಯ್ತಾ ಇದ್ದೇವೋ, ಅದೆಲ್ಲವನ್ನು ಈ ವರ್ಷ ನಿನ್ನ ವಾಗ್ದಾನಗಳಿಗಾಗಿ ವಂದನೆ ಹೇಳುತ್ತಾ, ನಿನಗೆ ವಂದನೆ ಹೇಳುತ್ತಾ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ನಿನಗೆ ಸ್ತೋತ್ರ. ನಮಗೆ ಜಯ ಕೊಟ್ಟಿದ್ದೀ ಸ್ತೋತ್ರ, ಆರೋಗ್ಯ ಕೊಟ್ಟಿದ್ದೀ ಸ್ತೋತ್ರ, ಹಣವನ್ನು ಕೊಟ್ಟಿದ್ದೀ ಸ್ತೋತ್ರ, ನಮ್ಮ ಮದುವೆಗಳು ಆಗಿವೆ ಸ್ತೋತ್ರ, ಮಕ್ಕಳುಗಳು ಆಗಿವೆ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ, ಮನೆಗಳು ಕಟ್ಟಲ್ಪಟ್ಟಿವೆ, ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಹೆಚ್ಚಳದ ಸಾಕ್ಷಿಗಳನ್ನು ಕೇಳ್ತೇವೆ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಅಪ್ಪ, ಎಲ್ಲ ಘನ ಮಾನ ಮಹಿಮೆ ನಿನ್ನ ನಾಮಕ್ಕೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ.